ಹೆಲೋ ಎವ್ರಿವನ್, ನಾನು ಅಮೋದಿನಿ. ನಾನು ಟ್ರಿಪಲ್ ಐ ಟಿ ಶ್ರೀಸತಿಯಿಂದ ಇರೋದು. ನಾನು CSE ಬ್ರಾಂಚ್ ಓದ್ತಾ ಇದ್ದೀನಿ. ಮತ್ತೆ ನಾನು ಲಾಸ್ಟ್ ಟೈಮ್ ನಿಮ್ಗೆ ಕಲಿಸಿದ್ದು ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್. ಇವತ್ತು ಅದನ್ನಾನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಬಿಟ್ಟಿದ್ದು ರೌಂಡಿಂಗ್ ಆಫ್ ಅಂತ ಅನ್ಸರ್ಟನ್ ಡಿಜಿಟ್ಸ್ ಅಂತ. ಅದ್ರಲ್ಲಿ ಏನ್ ಕಲ್ತಿದ್ವಿ ನಾವು? ರೌಂಡಿಂಗ್ ಆಫ್ ಅಲ್ಲಿ ಏನಾಗುತ್ತೆ, 5 ಕಡಿಮೆ ಇದ್ರೆ ನಾವು ಮುಂಚೆ ಇದ್ದ ಡೆಸಿಮಲ್ ನ ಹಾಗೆ ಇಡ್ತೀವಿ. ಅದಾದ್ಮೇಲೆ ಡಿಜಿಟ್ ಡ್ರಾಪ್ ಮಾಡೋದಿರುತ್ತೆ, ಅದನ್ನ ಡ್ರಾಪ್ ಮಾಡ್ತೀನಿ. ಬಟ್ ಅದೇ ನಂದು 5 ಜಾಸ್ತಿ ಇತ್ತು ಅಂದ್ರೆ ನಾನು ಮುಂಚೆ ಇದ್ದಿದ್ದು ನಂಬರ್ನ ಲೈಕ್ 0 ಲೆಟ್ಸ್ ಸೇ 8.775 ಇತ್ತು, ಅಲ್ಲ 6 ಇತ್ತು ಅನ್ಕೊಳ್ಳಿ. ಇದು ಡ್ರಾಪ್ ಮಾಡೋದಿದೆ, ಹಾಗಿದ್ರೆ ನಾನು ಇದನ್ನ ಇನ್ಕ್ರೀಸ್ ಮಾಡ್ತೀನಿ. ಸೊ ಇದು ಆಗುತ್ತೆ 8.78 ಅಷ್ಟೇ ಅಲ್ವಾ? ಬಿಕಾಸ್ ನಾನು ಇದನ್ನ ಡ್ರಾಪ್ ಮಾಡಿದೆ, ಇದನ್ನ ಇನ್ಕ್ರೀಸ್ ಮಾಡಿದೆ. ಬಟ್ ಅದೇ 5 ಇದ್ದಾಗ ಏನಾಗುತ್ತೆ, ಅದರದ್ದು ಮುಂಚೆ ಇದು ಡಿಜಿಟ್ ಎನ್ ಅಂತ ಹಿಡೀರಿ. ಇದನ್ನ ನಾನು 5 ಮಾಡಿದ್ದೀನಿ ಅಂದ್ರೆ ಎನ್ಗಿಂತ ಜಾಸ್ತಿ ಇದ್ರೆ ಅದನ್ನ ಇನ್ಕ್ರೀಸ್ ಮಾಡಿ, ಇಲ್ಲ ಅಂದ್ರೆ ಕಡಿಮೆ ಇದ್ರೆ ಡಿಕ್ರೀಸ್ ಮಾಡಿ. ಅದೇ ನಾವೇನಂದಿದ್ವಿ, ಈವನ್ ಇದ್ರೆ ಡ್ರಾಪ್, ಬಟ್ ಆಡ್ ಇದ್ರೆ +1 ಅಂಡ್ ದೆನ್ ಡ್ರಾಪ್. ಓಕೆ, ಇಷ್ಟಂತೂ ಕಲ್ತಿದೀವಿ ನಾವು. ಈಗ ಮುಂದೆ ನಾವು ಕ್ವೆಶನ್ಸ್ ಮಾಡೋಣ. ಓಕೆ, ಸೊ ಫಸ್ಟ್ ಕ್ವೆಶನ್ ಇದೆ, ಇಲ್ಲೇ ಇದೆ, ನೀವು ಓದ್ಬೋದು ಅಲ್ವಾ? ಈಚ್ ಸೈಡ್ ಆಫ್ ಅ ಕ್ಯೂಬ್ ಇಸ್ ಮೆಜರ್ಡ್ ಟು ಬಿ 7.203 ಮೀಟರ್. ಓಕೆ, ಕ್ಯೂಬ್ ಇದೆ, ಅದಕ್ಕೆ ನಾನು ಅದನ್ನ ಎ ಅಂತ ತಗೊಂತೀನಿ. ವಾಟ್ ಆರ್ ದ ಟೋಟಲ್ ಸರ್ಫೇಸ್ ಏರಿಯಾ ಅಂಡ್ ದಿ ವಾಲ್ಯೂಮ್ ಆಫ್ ದ ಕ್ಯೂಬ್ ಟು ಅಪ್ರೋಪ್ರಿಯೇಟ್ ಸಿಗ್ನಿಫಿಕೆಂಟ್ ಫಿಗರ್ಸ್? ನಾನು ಅದು ಹೇಗೆ ಮಾಡ್ತೀನಿ? ಎಸ್ ಸರ್ಫೇಸ್ ಏರಿಯಾದು ಏನ್ ಫಾರ್ಮುಲಾ ಎಲ್ಲರಿಗೂ ನೆನ್ಪಿರ್ಬೇಕಲ್ವಾ? 6a² ಅಲ್ವಾ? ಸೊ ನಾನು 6 ಇಂಟು 7.203 ಹೋಲ್ ಸ್ಕ್ವೇರ್ ಮಾಡ್ತೀನಿ. ಸೊ ಅದರದ್ದು ನನಗೆ ಬಂತು 3.11 ನನಗೆ ಬಂತು 111.299254 ಮೀಟರ್ ಸ್ಕ್ವೇರ್. ಯಾವಾಗ್ಲೂ ಯೂನಿಟ್ ನ ಬರೆಯೋದು ಮರಿಬಾರ್ದು. ಬಟ್ ಈಗ ನಾವ್ ಏನ್ ಕಲ್ತಿದೀವಿ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ರೂಲ್ಸ್ ಅಲ್ಲಿ, ಇಫ್ ನಂದು ಎಲ್ಲದಕ್ಕಿಂತ ಚಿಕ್ಕದು ಸಿಗ್ನಿಫಿಕೆಂಟ್ ನಂಬರ್ಸ್ ನೋಡ್ಬೇಕು. ಅದ್ರಲ್ಲಿ ಈಗ ಮಲ್ಟಿಪ್ಲೈ ಮಾಡೋದ್ರಲ್ಲಿ ಎಲ್ಲದಕ್ಕಿಂತ ಚಿಕ್ಕದು ಯಾವ್ದ್ರಲ್ಲಿದೆ? ಇದ್ರಲ್ಲಿದೆ ಅಲ್ವಾ? ಸೊ ಅದ್ರಲ್ಲಿ ನಾನು ಏನ್ ಮಾಡ್ತೀನಿ, ಎಷ್ಟಿದೆ? 1, 2, 3, 4 ಅಲ್ವಾ? ಸೊ ನಾನ್ ಇದನ್ನ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲಿ ತರ್ಬೇಕು ರಿಸಲ್ಟ್ ನ. ಅದಕ್ಕೆ ನಾನು ಹೇಗ್ ಬರೀತೀನಿ, 311 ಪಾಯಿಂಟ್. ಬಟ್ ಈಗ ನಾನು ಇದನ್ನ 4 ಅಲ್ಲಿ ತರ್ಬೇಕಂದ್ರೆ ನಾನು ಇದನ್ನ ರೌಂಡ್ ಆಫ್ ಮಾಡ್ಬೇಕು. ಇದರಲ್ಲಿ 1, 2, 3 ಆಲ್ರೆಡಿ 3 ಡಿಜಿಟ್ಸ್ ಆಗಿದೆ, ನಂಗೆ 4ನೇ ಡಿಜಿಟ್ ಬೇಕಾಗಿರೋದು. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿಂದ ರೌಂಡ್ ಆಫ್ ಮಾಡ್ತಾ ಬರ್ತೀನಿ. 4 ಬೇಕಾಗಿಲ್ಲ. ಸೊ ನನ್ಗೆ ಮೇನ್ ಇದೆಲ್ಲ ಬೇಕಾಗಿಲ್ಲ. ನಾನು ಏನ್ ಮಾಡ್ತೀನಿ, ಇಲ್ಲಿಂದ ರೌಂಡ್ ಆಫ್ ಮಾಡ್ತೀನಿ. ಇಲ್ಲೇನಂತೀನಿ ನಾನು, ಇದು 9 ಇದೆ ಅಲ್ವಾ? 9 ಏನಿದೆ? 5 ದೊಡ್ಡದು. ಸೊ ನಾನು ಇದನ್ನ ಡ್ರಾಪ್ ಮಾಡ್ತೀನಿ, ಇದನ್ನ +1 ಮಾಡ್ತೀನಿ. ಸೊ 311.3 ಮೀಟರ್ ಸ್ಕ್ವೇರ್. ಅರ್ಥ ಆಯ್ತಾ? ಇದಾದ್ಮೇಲೆ ಸಿಮಿಲರ್ಲಿ ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೇಕು. ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನು? a³ ಅಲ್ವಾ? ಸೊ 7.203 ಹೋಲ್ ಕ್ಯೂಬ್. ಇದ್ರದ್ದು ಅದೇ ತರ ಆಗುತ್ತೆ. ಸೊ ನಾನಿದು ಕ್ಯಾಲ್ಕುಲೇಟ್ ಮಾಡಿದಾಗ ಇದ್ರದ್ದು ಬಂತು ನನಗೆ 373.71475 ಓಕೆ. ಇಲ್ಲಿ ಮೀಟರ್ ಕ್ಯೂಬ್ ಬಂತು ನಂಗೆ. ಓಕೆ, ಸೊ ನಂದು ಇದು ಬಂದ್ಮೇಲೆ ನಾನು ಏನ್ ಮಾಡ್ತೀನಿ, ಈಗ ಇದೇ ತರ ನನ್ಗೆ 4ರಲ್ಲಿ ಬರ್ಬೇಕು. ಯಾಕಂದ್ರೆ 1, 2, 3, 4 ಅಲ್ವಾ? ಸೊ ಅದೇ ತರ 1, 2, 3 ನನ್ಗೆ ಇಲ್ಲಿ 4ನೇದು ಸೆಲೆಕ್ಟ್ ಮಾಡ್ಬೇಕು. ಅದು ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು? ರೌಂಡ್ ಆಫ್ ಮಾಡಕ್ಕೆ ನಾನು ಇದನ್ನೆಲ್ಲ ತೆಗಿತೀನಿ. ಬಟ್ ಇದು ಏನಿದೆ? 5 ಚಿಕ್ಕದಿದೆ. ಸೊ ನಾನು ಏನ್ ಮಾಡ್ತೀನಿ, ಫುಲ್ ಇದನ್ನ ಡ್ರಾಪ್ ಮಾಡ್ತೀನಿ ಅಷ್ಟೇ. ಸೊ ನನ್ಗೆ ಬಂತು 373.7 ಮೀಟರ್ ಕ್ಯೂಬ್. ಅರ್ಥ ಆಯ್ತಾ? ಇದಾಯ್ತು. ಇದು ಸಿಂಪಲ್, ಅಷ್ಟೊಂದೇನು ಮಂಡೆ ಬಿಸಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ಈಗ ನೆಕ್ಸ್ಟ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ಮಾಡ್ಬಿಡೋಣ. ಸೊ ಅದ್ರಲ್ಲಿ ಹೇಗಿದೆ ಅಂದ್ರೆ, ಸೊ ಅದರಲ್ಲಿ ಏನು 5.7474 ಗ್ರಾಮ್ ಆಫ್ ಸಬ್ಸ್ಟೆನ್ಸ್ ಆಕ್ಯುಪೈಸ್ 1.2 centimeter cube. Okay, so express its density by keeping significant figures in view.
ಸೊ ಡೆನ್ಸಿಟಿ ಅಂದ್ರೆ ಏನು ಹೇಳಿ ನಮ್ಗೆ ಗೊತ್ತಿರೋದು, ಇಟ್ ಇಸ್ ಸಿಂಪಲ್ ಅಲ್ವಾ, ಮಾಸ್ ಬೈ ವಾಲ್ಯೂಮ್. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, 5.74 ಡಿವೈಡೆಡ್ ಬೈ 1.2. ಇದು ಗ್ರಾಮ್ ಅಲ್ಲಿದೆ, ಇದು ಸೆಂಟಿಮೀಟರ್ ಕ್ಯೂಬ್ ನಲ್ಲಿದೆ ಅಲ್ವಾ. ನಾನು ಈ ತರ ಬರೀತೀನಿ. ಬಟ್ ಏನ್ ಹೇಳಿ, ನಾವ್ ಎವ್ರಿ ಟೈಮ್ ಏನ್ ನೆನ್ಪಿಟ್ಕೋಬೇಕು ಅಂದ್ರೆ ಅದರದ್ದು ವ್ಯಾಲ್ಯೂ. ಯಾವಾಗ್ಲೂ ಡಿವಿಷನ್ ರೂಲ್ ಏನ್ ಹೇಳುತ್ತೆ, ದ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ದು ನಾವು ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಕೌಂಟ್ ಮಾಡಿ ಅದರಷ್ಟೇ ಇಡಬೇಕು ರಿಸಲ್ಟ್ ನಲ್ಲಿ. ಸೊ ನಾನು 5.74 ಮತ್ತೆ 1.2 ಡಿವೈಡ್ ಮಾಡಿದಾಗ ನನ್ಗೆ ಬಂತು 4.783333. ಓಕೆ, ಸೊ ದಟ್ ಗೋಸ್ ಆನ್ ರಿಕರಿಂಗ್ ಆಗಿತ್ತು ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಸೊ ನಾನೇನ್ ಮಾಡ್ಬೇಕು ಈಗ, ಇದರಲ್ಲಿ ಲೀಸ್ಟ್ ಯಾವ್ದಿದೆ, ಇದು ಅಲ್ವಾ, ಎಲ್ಲಕ್ಕಿಂತ ಚಿಕ್ಕದು ಇದು. ಸೊ 1, 2. ಸೊ ನಾನು 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲಿ ತರಬೇಕು. ನಾನು ಅದಕ್ಕೆ ಏನ್ ಮಾಡ್ತೀನಿ, ರೌಂಡ್ ಆಫ್ ಮಾಡ್ತೀನಿ. ಇದನ್ನ ನೋಡೋಣ, ಇದು 5 ಗಿಂತ ದೊಡ್ಡದಿದೆ, ಡ್ರಾಪ್ +1 ಆಗುತ್ತೆ ಇಲ್ಲಿ. ಸೊ 4.8 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಅರ್ಥ ಆಯ್ತಾ? ಇಷ್ಟೆಲ್ಲ ಆಯ್ತು. ಈಗ ಏನ್ ಮಾಡ್ತಿದೀವಿ, ರೂಲ್ಸ್ ಫಾರ್ ಡಿಟರ್ಮೈನಿಂಗ್ ದಿ ಅನ್ಸರ್ಟನಿಟಿ ಇನ್ ದ ರಿಸಲ್ಟ್ಸ್ ಆಫ್ ಅರಿಥಮೆಟಿಕ್ ಕ್ಯಾಲ್ಕುಲೇಷನ್ಸ್. ಇದು ಏನಾಗುತ್ತೆ ಅಂದ್ರೆ, ಕೆಲವೊಂದ್ಸತಿ ಏನಾಗುತ್ತೆ, ನಾವು ಎರರ್ಸ್ ಆಗುತ್ತೆ. ನಾವ್ ಯಾವ ಮೆಜರ್ಮೆಂಟ್ ಮಾಡ್ತೀವಿ ಅಂದ್ರೂ ಅದರದ್ದು ಎರರ್ಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ನಾನ್ ಏನ್ ಮಾಡ್ತೀನಿ, ಈಗ ಇಲ್ಲಿಂದ ಒಂದು ಎಕ್ಸಾಂಪಲ್ ತಗೊಂತೀನಿ. ಎಲ್ಲಿಂದ ತಗೊಳ್ಳೋಣ, ಲೆಟ್ಸ್ ಸೇ ಇದರದ್ದು ಏನಾಗುತ್ತೆ ಅಂದ್ರೆ, ನಾವೇನಾದ್ರೂ ಒಂದು ಲೆಟ್ಸ್ ಸೇ ಲೆಂತ್ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಅದು ಹೇಗಿರುತ್ತೆ, 16.2 ±0.1 ಸೆಂಟಿಮೀಟರ್. ಇದರ ಅರ್ಥ ಏನಂದ್ರೆ, ಇದು ಬೇಸಿಕಲಿ ನಾವ್ ಹೇಳ್ಬೇಕು ಅಂದ್ರೆ ಒಂಥರ ಲೀಸ್ಟ್ ಕೌಂಟ್ ಇದ್ದಂಗೆ. ಅದ್ ಹೇಗೆ ಅಂದ್ರೆ, ನಾವು ಏನಾದ್ರೂ ಮೆಜರ್ ಮಾಡೋ ಟೈಮಲ್ಲಿ ಹೆಚ್ಚು ಕಡಿಮೆ 0.1 ಸೆಂಟಿಮೀಟರ್ ಆಗುತ್ತೆ. ಸೊ ನಾನ್ ಅದನ್ನ ಎರರ್ ಫಾರ್ಮ್ ಅಲ್ಲಿ ಬರೀತೀನಿ. ದಿಸ್ ಇಸ್ ದಿ ಎರರ್. ಓಕೆ, ಸೊ ನಾವ್ ಯಾವಾಗ್ಲಾದ್ರೂ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದಾಗ ಇದೇ ತರ ಇರುತ್ತೆ. ನಾನೇನ್ ಮಾಡ್ತಿದ್ದೀನಿ, ಒಂದು ಬ್ರೆಡ್ ತಗೊಂತೀನಿ ಬಿ. ಸೊ ಅದ್ರದ್ದು ನಾನು ಹೇಳ್ತೀನಿ 10.1 ಸೆಂಟಿಮೀಟರ್ ±1%. ನಾನು ಅದನ್ನ ಪರ್ಸೆಂಟ್ ಅಲ್ಲಿನೂ ಬರಿಬಹುದು. ಓಕೆನಾ, ನಾನೇನ್ ಅಂತಿದ್ದೀನಿ, LB ನ ಮಲ್ಟಿಪ್ಲೈ ಮಾಡ್ಬೇಕು ಅಂತ. ಓಕೆ ಸರಿ, ಮಾಡೋಣ ಅಂತ ಅನ್ಕೊಂಡೆ. ಹಂಗಾದ್ಮೇಲೆ ಏನಾಗುತ್ತೆ, ಇದೆರಡನ್ನ ಮಲ್ಟಿಪ್ಲೈ ಮಾಡೋಣ ಅಂದಾಗ ಅಪ್ರಾಕ್ಸಿಮೇಟ್ ಲೆಟ್ಸ್ ಸೇ 163.62 ಬಂತು, ±. ನಾವು ಏನಾದ್ರೂ ಏನ್ ತಿಳ್ಕೊಬೇಕು ಅಂದ್ರೆ, ಒಂದು ನಿಮಿಷ, ಇದನ್ನ ನಾನು ಲೆಟ್ಸ್ ಸೇ 1.6 ಮಾಡ್ತೀನಿ. ಓಕೆನಾ, ಸೊ ನಾನು ಎವ್ರಿ ಟೈಮ್ ಇದೆರಡನ್ನ ಆಡ್ ಮಾಡ್ತೀನಿ. ಓಕೆ, ಸೊ ನಾನು ಅದನ್ನ ಆಡ್ ಮಾಡಿದಾಗ ನನಗೆ ಬಂತು 2.6. ಓಕೆನಾ, ಸೊ ಅದು ಬಂದಾಗ ನಾನು ಈಗ ರೌಂಡ್ ಆಫ್ ಮಾಡೋಣ ಅನ್ಕೊಂಡೆ. ಯಾಕೆ, ಬಿಕಾಸ್ ದೇ ಹ್ಯಾವ್ ಆಸ್ಕ್ಡ್. ಅದು ಮಾಡಿದಾಗ ನಾನು ಹೇಗೆ ರೌಂಡ್ ಆಫ್ ಮಾಡ್ತೀನಿ, ಇದನ್ನ ಬಿಟ್ಬಿಡ್ತೀನಿ. ಇದು ಜಾಸ್ತಿ ಇದೆ 5ಗಿಂತ, +1. ಓಕೆ, ಸೊ ಯು ಆರ್ ಲೆಫ್ಟ್ ವಿತ್ 164 ಅಂಡ್ ದೆನ್ ±. ಸಿಮಿಲರ್ಲಿ ಇದನ್ನ ನಾನು ರೌಂಡ್ ಆಫ್ ಮಾಡ್ತೀನಿ. ಸೊ ಅದನ್ನ ಹೇಗ್ ಮಾಡೋದು, ಇದನ್ನ 5ಗಿಂತ ಜಾಸ್ತಿ ಇದೆ, +1. ಸೊ 3. ಓಕೆ, ಸೆಂಟಿಮೀಟರ್ ಸ್ಕ್ವೇರ್. ಇದು 3 ಸೆಂಟಿಮೀಟರ್ ಸ್ಕ್ವೇರ್. ಅದು ನಾವು ಅನ್ಸರ್ಟೈನಿಟಿ ಅಥವಾ ಎರರ್ ಅಂತ ಕರಿತೀವಿ. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ. ಇನ್ನೊಂದೇನು ಅಂದ್ರೆ, ಇಫ್ ಅ ಸೆಟ್ ಆಫ್ experimental data is specified to n significant figures, a result is obtained by combining the data will also be valid to n significant figures. ಇದರದ್ದು ಏನು ಅಂದ್ರೆ, ಈಗ ನಮ್ದು ಒಂದ್ ಡೇಟಾ ಕೊಟ್ಟಿದ್ದಾರೆ, ಅದರಲ್ಲಿನೂ ನಾವು n ಸಿಗ್ನಿಫಿಕೆಂಟ್ ಫಿಗರ್ಸ್, ಲೆಟ್ಸ್ ಸೇ ಈಗ 12.9 ಇದೆ ಅನ್ಕೊಳ್ಳಿ. ಓಕೆನಾ, 12.9 ಇದೆ, ಆಮೇಲೆ ಗ್ರಾಮ್, ಮತ್ತೆ ಇನ್ನೊಂದು 7.606 ಗ್ರಾಮ್. ಸೊ ನಮ್ದೇನು ಅಂದ್ರೆ, ಇದು ಮೂರದ್ರಲ್ಲೂ ಏನು 1, 2, 3 1, 2, 3 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಸೊ ನಾವು ಇದನ್ನ ಸಬ್ಟ್ರಾಕ್ಟ್ ಮಾಡಿದಾಗ ನಂಗೆ ಬರೋದು 5.84 ಗ್ರಾಮ್. ಬಟ್ ಏನಾಗುತ್ತೆ, ಇದನ್ನ ನಾನು 5.8 ಗ್ರಾಮ್ ಅಂತ ಕರಿತೀನಿ. ಆಸ್ ಅನ್ಸರ್ಟನಿಟೀಸ್ ಇನ್ ಸಬ್ಟ್ರಾಕ್ಷನ್ ಆರ್ ಅಡಿಷನ್ ಕಂಬೈನ್ ಇನ್ ಅ ಡಿಫ್ರೆಂಟ್ ಫ್ಯಾಷನ್. ಸೊ ಬೇಸಿಕಲಿ ನಾನು ಇದನ್ನ ಆಡ್ ಮಾಡೋದಿತ್ತಂದ್ರೆ ಬೇರೆದ್ ಬರ್ಬೋದು, ಸಬ್ಟ್ರಾಕ್ಟ್ ಮಾಡೋದಿತ್ತಂದ್ರೆ ನಾನು ಈ ತರ ತರ್ಬೋದು. ಸೊ
ನಮ್ದು ವೇರಿ ಆಗ್ಬೋದು ಅಂತ ಅದೊಂದು ತಿಳ್ಕೊಳ್ಳಿ. ದ ರಿಲೇಟಿವ್ ಎರರ್ ಆಫ್ ಅ ವ್ಯಾಲ್ಯೂ ಆಫ್ ನಂಬರ್ ಸ್ಪೆಸಿಫೈಡ್ ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಡಿಪೆಂಡ್ಸ್ ನಾಟ್ ಓನ್ಲಿ ಆನ್ ಎನ್ ಬಟ್ ಆಲ್ಸೋ ಆನ್ ದಿ ನಂಬರ್ ಇಟ್ ಸೆಲ್ಫ್. ಸೊ ಇದು ನಾನು ಒಂದು ಎಕ್ಸಾಂಪಲ್ ಇಂದ ನಾನು ಹೇಳ್ತೀನಿ. ಏನಾಯ್ತು, ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಅದರಲ್ಲಿ ಏನಂದ್ರೆ ದ ಅಕ್ಯುರಸಿ ಇನ್ ಮೆಜರ್ಮೆಂಟ್ ಆಫ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ, 1.02 ಗ್ರಾಮ್. ಇದರದು ಇರೋದು 0.01 ಗ್ರಾಮ್. ಓಕೆ, ಇದು ಅಕ್ಯುರಸಿ. ಓಕೆ, ಬೇಸಿಕಲಿ ಅದೆಷ್ಟು ಕರೆಕ್ಟ್ ಇದೆ ಅಂತ ಹೇಳಿದ್ದಾರೆ. ಅದೇ ತರ ಇನ್ನೊಂದು ಮೆಜರ್ಮೆಂಟ್, ಅದು 9.89 ಗ್ರಾಮ್ದು ಇರೋದು 0.01 ಗ್ರಾಮ್. ಓಕೆ, ಪ್ಲಸ್ ಆರ್ ಮೈನಸ್. ಸೊ ನಾವು ರಿಲೇಟಿವ್ ಎರರ್ ನೋಡ್ಬೇಕು. ರಿಲೇಟಿವ್ ಎರರ್ M1 ಮಾಡ್ತೀನಿ, M2. ಸೊ ನಾನು ಏನ್ ಮಾಡ್ತೀನಿ, M1 ರಿಲೇಟಿವ್ ಎರರ್ ಹುಡ್ಕೋಣ ಫಸ್ಟ್. ಅದ್ ಹೇಗ್ ಮಾಡೋದು, ನಾನೇನ್ ಮಾಡ್ತೀನಿ, ಇದೇನ್ ಸಿಕ್ಕಿದೆ ನಮ್ಗೆ, ಎಷ್ಟು ಕೊಟ್ಟಿದ್ದಾರೆ, 0.01. ಸೊ ಅದೇನ್ ಸಿಕ್ಕಿದೆ ನಮ್ಗೆ, ಓಕೆ, ಡಿವೈಡೆಡ್ ಬೈ ದಿ ಮಾಸ್ ಎಷ್ಟಿದೆ, M1. ಓಕೆ, ಇಂಟು 100%. ಓಕೆ, ಪರ್ಸೆಂಟೇಜ್ ನಲ್ಲಿ ಹುಡುಕ್ಬೇಕು ಅದಕ್ಕೆ. ಸೊ ಪ್ಲಸ್ ಆರ್ ಮೈನಸ್ 0.01 ಬೈ 1.02 ಇಸ್ ಈಕ್ವಲ್ ಟು 1%. ನೀವು ನೆಕ್ಸ್ಟ್ ನಾನು ರಿಲೇಟಿವ್ ಎರರ್ ಆಫ್ M2 ಅದ್ ಹೇಗ್ ಮಾಡೋದು, ಸಿಮಿಲರ್ಲಿ ಫಸ್ಟ್ ಏನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅದನ್ನ ತಗೋಬೇಕು. 0.01 ಸಿಕ್ಕಿದೆ, ಡಿವೈಡೆಡ್ ಬೈ 9.89 ಬಿಕಾಸ್ 9.89 ಇಸ್ ದ ಮಾಸ್ ಅಲ್ವಾ. ಆಮೇಲೆ 100%. ಸೊ ಇದನ್ನ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಇದು ಎಲ್ಲ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಇದೆ, ಅದು ನೆನ್ಪಿಟ್ಕೊಳ್ಳಿ. ರೌಂಡ್ ಆಫ್ ಮಾಡಿ ಬಂದಿದೆ. ಸೊ 0.1% ಬಂತು. ಸೊ ಏನಂದ್ರೆ ಯಾವಾಗ್ಲೂ ಏನ್ ನೆನ್ಪಿಟ್ಕೋಬೇಕಂದ್ರೆ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ಏನಿರುತ್ತೆ, ಈಗ ಒಂದು ದೊಡ್ಡದು ಮಲ್ಟಿ ಸ್ಟೆಪ್ ಕಾಂಪಿಟೇಷನ್ ಅಥವಾ ಏನಾದ್ರೂ ಇದೆ, ಓಕೆನಾ. ಸೊ ಅದ್ರಲ್ಲಿ ಒಂದ್ ಸಿಗ್ನಿಫಿಕೆಂಟ್ ಫಿಗರ್, ಬಟ್ ಲಾಸ್ಟ್ ತನಕ ಏನಿರುತ್ತೆ ಅದೇ ನಾವು ಆಲ್ವೇಸ್ ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ನಾವು ಮಾತಾಡೋಣ. ನಾನು ಇಲ್ಲಿ ತನಕ ನಿಮ್ದು ಪೇಜ್ ನಂಬರ್ 6 ತನಕ ಕವರ್ ಮಾಡ್ಬಿಟ್ಟಿದ್ದೀನಿ. ಈಗ ಮುಂದೆ ಹೋಗೋಣ. ನಾವೀಗ ತುಂಬಾ ಇಂಟ್ರೆಸ್ಟಿಂಗ್ ಪಾರ್ಟ್, ನಂದು ಇದು ಫೇವ್ರೆಟ್ ಪಾರ್ಟ್ ಇತ್ತು ಮೊದಲು. ಸೊ ಅದ್ ಹೇಗೆ ಅಂದ್ರೆ, ಫಸ್ಟ್ ಆಫ್ ಆಲ್ ನಾವು ಮಾತಾಡೋಣ ಡೈಮೆನ್ಷನ್ಸ್. ಓಕೆ, ಸೊ ನಾವೀಗ ಡೈಮೆನ್ಷನ್ಸ್ ಮಾತಾಡ್ತೀವಿ ಅಂದ್ರೆ ಎಷ್ಟೊಂದು ಬರುತ್ತೆ ಅಲ್ವಾ, ವಾಲ್ಯೂಮ್, ಫೋರ್ಸ್, ಪ್ರೆಷರ್, ಟೆಂಪರೇಚರ್, ಏನೇನೋ ಬರುತ್ತೆ. ಬಟ್ ನಾವು ಈಗ ಏನ್ ಮಾಡ್ತೀವಿ, ಇವೆಲ್ಲನ ಟೆಂಪರೇಚರ್ ಅಲ್ಲ, ಇವೆಲ್ಲನ ಡಿರೈವ್ ಮಾಡ್ತೀನಿ ಓನ್ಲಿ ಯೂಸಿಂಗ್ M, L and T. M here stands for mass, length and time. ಓಕೆ, ಗೊತ್ತಾಯ್ತಾ. ನಾನು ಇದನ್ನ ಯೂಸ್ ಮಾಡಿಬಿಟ್ಟು ಬೇರೆವೆಲ್ಲ ಹುಡುಕ್ತೀನಿ. ಒಂದ್ ನಿಮಿಷ, ಇದನ್ನ ನಾನು ಟೆಂಪರೇಚರ್ ಬರೀತೀನಿ, ಓಕೆನಾ, ಜಸ್ಟ್ ಇನ್ ಕೇಸ್. ಸೊ ಇಲ್ಲಿ ಏನ್ ಕಲಿತೀವಿ ನಾವು, ಈಗ ಏನಾಗುತ್ತೆ, ನಾವು ಒಂದು ಡೈಮೆನ್ಷನ್, ಐ ಮೀನ್ ಒಂದು ಲೆಟ್ಸ್ ಸೇ ಫೋರ್ಸ್ ಇನ್ನೊಂದು ಫೋರ್ಸ್ ಅಂದ್ರೆ ಏನು ಹೇಳಿ, ಫೋರ್ಸ್ ಬೇಡ, ಲೆಟ್ಸ್ ಟೇಕ್ ವೆಲಾಸಿಟಿ ಅಂದ್ರೆ ಏನು, ಡಿಸ್ಪ್ಲೇಸ್ಮೆಂಟ್ ಇಸ್ ಬೇಸಿಕಲಿ ಲೆಂತ್. ಅದಾದ್ಮೇಲೆ ಡಿವೈಡೆಡ್ ಬೈ ಟೈಮ್. ನಾನು L_T-1. ಬಟ್ ಇದು ನಮ್ಗೆ ಗೊತ್ತು ಅಂತ ನಾವು ಬರೆದ್ವಿ. ಬಟ್ ನಾವು ಇದನ್ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಏನಾದ್ರೂ ಒಂದು ಡೈಮೆನ್ಷನ್ ಕೊಟ್ಟಿರ್ತಾರೆ, ಅದು ಎಷ್ಟು ಕರೆಕ್ಟ್ ಇದೆ ಅಂತ ನಾವು ರೀಚೆಕ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಒಂದು ಹೇಗೆ ಇದನ್ನ ಸಾಲ್ವ್ ಮಾಡೋದು, ಫಸ್ಟ್ ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಿಲರೇಷನ್ ಅಲ್ವಾ, ನಮ್ಗೆ ಗೊತ್ತು. ಮಾಸ್ ಹಾಗೆ ಇಡ್ತೀನಿ, ಆಕ್ಸಿಲರೇಷನ್ ಅಂದ್ರೆ ಏನು, ಸೊ ದಟ್ ಇಸ್ ಲೆಂತ್ ಇದೆಯಲ್ವಾ, ಲೆಂತ್ ಡಿವೈಡೆಡ್ ಬೈ ಟೈಮ್ ಸ್ಕ್ವೇರ್. ನಾನು ಅದನ್ನ ಇನ್ನ ಹೇಗ್ ಬರಿಬಹುದು, M_L_T⁻². ಯಾಕೆ, ಇದು ಕೆಳಗಡೆ ಇದೆ ಅದಕ್ಕೆ, ಓಕೆನಾ. ಸೊ ನಾನು ಆ ತರ ಬರಿಬಹುದು. ಬಟ್ ನಾವು ಆಲ್ವೇಸ್ ಬುಕ್ ಕನ್ವೆನ್ಷನ್ ಅಲ್ಲಿ ಈ ತರ ಬರಿತೀವಿ. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ. ಈಗ ಇನ್ನೊಂದು ತಗೊಳ್ಳೋಣ, ಏನು, ಲೆಟ್ಸ್ ಟೇಕ್ ಫ್ರಮ್ ಹಿಯರ್ ಓನ್ಲಿ ವಾಲ್ಯೂಮ್ ಅಂದ್ರೆ ಏನು, ಮಾಸ್ ಇದೆ ಅದ್ರಲ್ಲಿ, ನೋ, 0. ದಟ್ ಇಸ್ A³ ಅಲ್ವಾ, ಯೂಶಲಿ ಲೆಂತ್ ಕ್ಯೂಬ್, ಇಲ್ಲ ಅಂದ್ರೆ ಇಫ್ ಇಟ್ ಇಸ್ ಎ ಕ್ಯೂಬಾಯ್ಡ್ LBH. ಸೊ ಇನ್ ದಿ ಎಂಡ್ ಅದೇನಂದ್ರೆ ಸೈಡ್ದು
ಕ್ಯೂಬ್ ಇರುತ್ತೆ. ಸೊ ನಾನು ಕ್ಯೂಬ್ ಮಾಡ್ತೀನಿ. ಟೈಮ್ ಬೇಕಾದಕ್ಕೆ ಇಲ್ಲ. ಸೊ ನಿನ್ಗೆ ಈ ತರ ಸಿಕ್ತು. ಅದೇ ತರ ವೆಲಾಸಿಟಿ ನಾನ್ ಮಾಡಿದ್ದು, ಫೋರ್ಸು ಆಯ್ತು ನಾನ್ ಮಾಡಿದ್ದು. ಡೆನ್ಸಿಟಿ ತಗೊಳ್ಳೋಣ. ಡೆನ್ಸಿಟಿನ ನಾವು ರೋ ಅಂತ ಬರಿತೀವಿ. ಸೊ ವಾಟ್ ಇಸ್ ಡೆನ್ಸಿಟಿ? ಮಾಸ್ ಬೈ ವಾಲ್ಯೂಮ್ ಅಲ್ವಾ? ನಾನು ಮಾಸ್ ವಾಲ್ಯೂಮ್ ನಿಮ್ಗೆ ಇಲ್ಲೇ ಸಿಕ್ಕಿದೆ. ಸೊ ಎಲ್ ಕ್ಯೂಬ್ ಬಟ್ -3 ಆಗುತ್ತೆ. ಯಾಕೆ ಅಂದ್ರೆ ಅದು ಕೆಳಗಡೆ ಬರುತ್ತೆ ಡಿನಾಮಿನೇಟರ್ ಅಲ್ಲಿ. ಸೊ ನಾವೀಗ ಯೋಚನೆ ಮಾಡ್ಬೋದು ಇದೆಲ್ಲ ಯಾಕೆ ಮಾಡೋದು? ಡೈಮೆನ್ಷನಲ್ ಅನಾಲಿಸಿಸ್ ಅಂಡ್ ಇಟ್ಸ್ ಅಪ್ಲಿಕೇಶನ್. ಇದನ್ನ ನಾವು ಏನ್ ಕರಿತೀವಿ? ಇದನ್ನ ನಾವು ಡೈಮೆನ್ಷನಲ್ ಈಕ್ವೇಶನ್ ಅಂತ ಕರಿತೀವಿ. ರೈಟ್? ಸೊ ಇದೇನ್ ನಾವ್ ಮಾಡ್ತಿದೀವಲ್ಲ ಅದನ್ನ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಕರಿತೀವಿ. ನಾವ್ ಇದನ್ನ ಯಾಕೆ ಯೂಸ್ ಮಾಡ್ತೀವಿ? ಯಾಕೆ ಅಂದ್ರೆ physical quantities represented by symbols on both sides must be equal. Okay? So ಯಾಕೆ ಅಂದ್ರೆ I can't say that mass is equal to length. I cannot do that. So ನಂದೇನ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಯಾವ ಫಿಸಿಕಲ್ ಕ್ವಾಂಟಿಟಿ ನಾವು ಮಾಡ್ತಾ ಇರ್ತೀವಿ ಕ್ಯಾಲ್ಕುಲೇಟ್, ಅದು ಮಾಸ್ ಇದ್ರೆ ಪಕ್ಕದಲ್ಲಿ ಮಾಸೇ ಇರ್ಬೇಕು, ಬೇರೆ ಯಾವ್ದು ಫಿಸಿಕಲ್ ಕ್ವಾಂಟಿಟಿ ಇರಬಾರ್ದು. ಸೊ ನಾವು ಅದನ್ನ ಈಗ ಯೂಶಲಿ ಏನಾಗುತ್ತೆ, ನಾನು ಹೇಳ್ಬೋದು ದ್ಯಾಟ್ ಈಗ ಎಲ್ ಕ್ಯೂಬ್ ಇನ್ನೊಂದು ಒಂದು ಡೈಮೆನ್ಷನ್ ಇದೆ ಅಂತ ಹೇಳ್ಕೊಳ್ಳಿ. ಅದನ್ನ ಸೊ ನಾನೇನ್ ಅನ್ಬೋದು, ಅದು ಮತ್ತೆ ಇನ್ನೊಂದನ್ನ ಈಕ್ವೇಟ್ ಮಾಡ್ಬೋದು ಅಂತ. ಅದು ಮಾಡಬಹುದು ನಾವು, ಯಾಕಂದ್ರೆ ಅವೆರಡು ಡೈಮೆನ್ಷನಲಿ ಈಕ್ವಲ್ ಇದಾವೆ. ಓಕೆ, ಸೊ ಈಗ ನಾನು ನೆಕ್ಸ್ಟ್ ಬರ್ತಿದ್ದೀನಿ. ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಆಫ್ ಡೈಮೆನ್ಷನ್ಸ್ ಅದಂದ್ರೆ ಏನು? ಈಗ ನಾನು ಇಂಗ್ಲಿಷ್ ಅಲ್ಲಿ ಓದ್ತೀನಿ, ಅದನ್ನ ನಾನು ನಿಮ್ಗೆ ಇನ್ನೊಂದ್ಸತಿ ಹೇಳ್ತೀನಿ. ಏನು? The magnitudes of physical quantities may be added together or subtracted from one another only if they have the same dimensions. ಸೊ ನಾನು ಹೇಗೆ ನಿಮ್ಗೆ ಅಕ್ಕಪಕ್ಕ ಸೇಮ್ ಇರ್ಬೇಕು ಅಂತ ಹೇಳಿದ್ನಲ್ಲ, ಅದೇ ತರ ನಾನು ಮಾಸ್ನಿಂದಾನೇ ಸಬ್ಟ್ರಾಕ್ಟ್ ಮಾಡ್ಬೋದು ಅಥವಾ ಮಾಸ್ನಿಂದಾನೇ ಆಡ್ ಮಾಡ್ಬೋದು. ಓಕೆ, ಅದು ಬಿಟ್ಟು ಮಾಸ್ ಪ್ಲಸ್ ಲೆಂತ್ ಮಾಡಕ್ ಆಗಲ್ಲ. ಓಕೆ, ಮಾಸ್ ಪ್ಲಸ್ ಲೆಂತ್ ಮಾಡಕ್ ಆಗಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಇದೇ ನಮ್ಗಿದು ಹೇಳೋದು ಪ್ರಿನ್ಸಿಪಲ್ ಆಫ್ ಹೋಮೋಜೆನಿಟಿ ಆಫ್ ಡೈಮೆನ್ಷನ್ಸ್. ರೈಟ್, ಇದಾಯ್ತು. ಈಗ ನಾವು ಏನ್ ಮಾಡೋಣ, ಇದು ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂತ ಅಲ್ವಾ? ಸೊ ಫಸ್ಟ್ ನಾವು ಈಗ ಒಂದು ನ್ಯೂಟನ್ಸ್ ಲಾ ಆಫ್ ಮೋಷನ್ ಓದಿದ್ದೀರಲ್ಲ, ಅದು ಮುಂದೆ ಓದ್ತೀರಾ. ಸೊ ಅದರಲ್ಲಿ ಒಂದು ಈಕ್ವೇಶನ್ ಬರುತ್ತೆ, ಅದೇನು ಡಿಸ್ಪ್ಲೇಸ್ಮೆಂಟ್ ಬೇಸಿಕಲಿ. ಬಟ್ ಇಲ್ಲೇನು ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ನಾಟ್ ಪ್ಲಸ್ ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಸೊ ನಮ್ದು ಏನು ಕೆಲಸ ಅಂದ್ರೆ ಈಗ ಇದನ್ನ ಇವೆಲ್ಲ ಈಕ್ವಲ್ ಆಗುತ್ತಾ ಏನಿಲ್ಲ ಚೆಕ್ ಮಾಡೋಣ. ಓಕೆ, ಹಿಯರ್ ಎಕ್ಸ್ ಇಸ್ ಎಲ್. ಓಕೆ, ಚೆಕ್ ಮಾಡೋಣವಾ? ಫಾರ್ ನೌ ಐ ವಿಲ್ ಹೈಡ್ ದಿಸ್, ವಿ ಕ್ಯಾನ್ ಡೂ ಇಟ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಎಕ್ಸ್ ಇಸ್ ಈಕ್ವಲ್ ಟು ಎಲ್, ಅದು ಅಂತೂ ಗೊತ್ತು ನಮ್ಗೆ. ಅದಾದ್ಮೇಲೆ ಎಕ್ಸ್ ನಾಟ್ ಇಸ್ ದಿ ಇನಿಷಿಯಲ್ ಡಿಸ್ಟೆನ್ಸ್ ಅಲ್ವಾ, ಅದನ್ನು ಎಲ್. ದೆನ್ ವಿ ನಾಟ್ ಟಿ. ವಿ ನಾಟ್ ಅಂದ್ರೆ ಏನು? ವೆಲಾಸಿಟಿ. ನಾವು ವೆಲಾಸಿಟಿನ ಏನಂತ ಹುಡ್ಕಾಡಿದ್ವಿ ಇಲ್ಲೇ ಮೇಲೆ, ನಮ್ದು ವೆಲಾಸಿಟಿ ಇತ್ತು ಎಲ್ ಟಿ -1 ಅಲ್ವಾ? ಸೊ ನಾನು ಇಲ್ಲಿ ಬರೀತೀನಿ ಎಲ್ ಟಿ -1 ಇಂಟು ಟಿ, ಟೈಮ್ ಇದೆ ಅದು. ಸೊ ಅದೇನಾಗುತ್ತೆ ನಮ್ದು ಟಿ -1 ಇಂಟು ಟಿ. ಸೊ ಏನಾಯ್ತು, ಇಟ್ ಇಸ್ ಟಿ ಬೈ ಟಿ ಆಯ್ತು, ಕ್ಯಾನ್ಸಲ್ ಆಯ್ತು. ಸೊ ಲೆಫ್ಟ್ ವಿತ್ ಓನ್ಲಿ ಎಲ್. ಅದೇ ತರ ಹಾಫ್ ಎ ಟಿ ಸ್ಕ್ವೇರ್. ವಿ ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್, ದಟ್ ಇಸ್ ಅದೇನ್ ನ್ಯೂಮರಿಕಲ್ ಇರುತ್ತೆ, ಹಾಫ್ ಇರ್ಲಿ 2 ಇರ್ಲಿ, ಅದು ನಾವು ಕನ್ಸಿಡರ್ ಮಾಡಲ್ಲ, ನಾವ್ ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಓಕೆ, ಸೊ ನಾನ್ ಬರೀ ಎ ಟಿ ಸ್ಕ್ವೇರ್, ನಾವು ಬರೀ ಡೈಮೆನ್ಷನ್ಸ್ ಚೆಕ್ ಮಾಡ್ತಾ ಇದೀವಿ. ವಿ ಆರ್ ನಾಟ್ ಕನ್ಸರ್ನ್ಡ್ ಅಬೌಟ್ ದ ವ್ಯಾಲ್ಯೂಸ್ ಆರ್ ಕಾನ್ಸ್ಟೆಂಟ್ಸ್ ವಿಚ್ ಆರ್ ಅಟ್ಯಾಚ್ ಟು ಇಟ್. ಓಕೆ, ಸೊ ಎ ಇಸ್ ವಾಟ್? ಆಕ್ಸಲರೇಷನ್. ನಾವು ಆಕ್ಸಲರೇಷನ್ ನ ಏನಂತ ಹುಡುಕಿದ್ವಿ? ಎಲ್ ಟಿ -2 ಅಲ್ವಾ? ಮತ್ತೆ ಇದು ಟಿ ಸ್ಕ್ವೇರ್ ಇದೆ. ಹೇಗೆ ವೆಲಾಸಿಟಿಯಲ್ಲಿ ಕಟ್ ಆಗಿತ್ತು ಅದೇ ತರ ಕಟ್ ಆಗಿವೆರಡು, ನನ್ಗೆ ಬರೀ ಎಲ್ ಸಿಕ್ತು. ಸೊ ನಾವಿದು ನೋಡ್ಬೋದು ದ್ಯಾಟ್ ಇಟ್ ಈಸ್ ಡೈಮೆನ್ಷನಲಿ ಕರೆಕ್ಟ್. ಯಾಕೆ?
ಇಲ್ಲಿನೂ ಎಲ್ ಬಂತು, ಎಲ್ ಎಲ್ ಅಂಡ್ ದೆನ್ ಫೈನಲಿ ಇಲ್ಲಿನೂ ಎಲ್ ಬಂತು. ಅರ್ಥ ಆಯ್ತಾ? ಇದೆಲ್ಲ ಅರ್ಥ ಆಯ್ತಾ? ಈಗ ಮುಂದೆ ಹೋಗೋಣ. ಒನ್ ಥಿಂಗ್ ನೆನ್ಪಿಟ್ಕೋಬೇಕು, ಏನಂದ್ರೆ ಇಫ್ ಆನ್ ಈಕ್ವೇಶನ್ ಫೇಲ್ಸ್ ದಿಸ್ ಕನ್ಸಿಸ್ಟೆನ್ಸಿ ಟೆಸ್ಟ್, ಇಟ್ ಇಸ್ proved wrong, but if it passes, it is not proved right. Thus, a dimensionally correct equation need not be actually an exact equation, but a dimensionally wrong or inconsistent equation must be wrong. Okay, ಸೊ ನಾನು ಏನ್ ಹೇಳ್ತಿದ್ದೆ ಇದ್ರದ್ದು, ಒಂದು ಡೈಮೆನ್ಷನಲಿ ಕರೆಕ್ಟ್ ಈಕ್ವೇಶನ್ ಇತ್ತು ಅಂದ್ರೆ ಅದು ಕರೆಕ್ಟ್ ಇದ್ರೂನು ಇದ್ದಿರ್ಬೋದು, ಇಲ್ಲಾಂದ್ರೂ ಇಲ್ಲ. ಓಕೆ, ಅದು ಮೀನ್ಸ್ ಗ್ಯಾರಂಟಿಯಾಗಿ ನಾವು ಹೇಳಕ್ ಆಗಲ್ಲ. ಬಟ್ ಅದೇ ನಾವು ಡೈಮೆನ್ಷನಲಿ ರಾಂಗ್ ಅಂತ ಬಂದಿದ್ರೆ ಅದು ಖಚಿತವಾಗಿ ಅದು ತಪ್ಪಾಗಿನೇ ಇರುತ್ತೆ. ಓಕೆ, ಸೊ ಈಗ ನಾವು ಇನ್ನೊಂದು ಕ್ವೆಶನ್ ಮಾಡೋಣ. ಏನ್ ಕೊಟ್ಟಿದ್ದಾರೆ? ಲೆಟ್ ಅಸ್ ಕನ್ಸಿಡರ್ ಆನ್ ಈಕ್ವೇಶನ್ ಹಾಫ್ ಎಂ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಂ ಜಿ ಹೆಚ್. ಹಾಫ್ ಎಂ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಂ ಜಿ ಎಚ್. ಇದನ್ನ ನೋಡ್ಬಿಟ್ಟು ನೀವು ಆಲ್ರೆಡಿ ಹೇಳಿರ್ತೀರಾ, ಓ ಇದು ಕರೆಕ್ಟ್ ಬಟ್ ಅಂತ, ಯಾಕಂದ್ರೆ ದಿಸ್ ಇಸ್ ಕೈನೆಟಿಕ್ ಎನರ್ಜಿ, ದಿಸ್ ಇಸ್ ಪೊಟೆನ್ಶಿಯಲ್ ಎನರ್ಜಿ ಅಲ್ವಾ? ಬಟ್ ಈಗ ಮುಂದೆ ನೋಡೋಣ, ನಾವ್ ಇದನ್ನ ಸಾಲ್ವ್ ಮಾಡ್ಬೇಕು. ವೇರ್ ಎಂ ಇಸ್ ದ ಮಾಸ್, ಅವ್ರಿಗೆ ಕೊಟ್ಟಿದ್ದಾರೆ ಇದನ್ನ ಮಾಸ್, ವಿ ಇಸ್ ದಿ ವೆಲಾಸಿಟಿ, ಜಿ ಇಸ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂಡ್ ಹೆಚ್ ಇಸ್ ಹೈಟ್. ಹೈಟ್ ಅಂದ್ರೆ ಏನು? ಲೆಂತ್ ಅಲ್ವಾ? ಸೊ ನಾವ್ ಇದನ್ನ ಇಲ್ಲಿ ಸಾಲ್ವ್ ಮಾಡೋಣ. ಫಸ್ಟ್ ನಾನು ಆರ್ ಎಚ್ ಎಸ್ ತಗೊಂತೀನಿ. ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು, ನಾನೇನ್ ಹೇಳಿದ್ದೆ, ಯಾವ್ದು ಕಾನ್ಸ್ಟೆಂಟ್ಸ್ ಇದ್ರೆ ಜಸ್ಟ್ ಡಿಸ್ಕಾರ್ಡ್ ಇಟ್. ಓಕೆ, ಜಸ್ಟ್ ಡಿಸ್ಕಾರ್ಡ್ ಇಟ್. ಸೊ ಫಸ್ಟ್ ಮಾಸ್ ಇದೆ, ಓಕೆ ಮಾಸ್ ಬರುತ್ತೆ. ಓಕೆ, ಆಮೇಲೆ ವೆಲಾಸಿಟಿ ಸ್ಕ್ವೇರ್ ಇದೆ. ವೆಲಾಸಿಟಿ ನಾವೇನ್ ಹೇಳಿದ್ವಿ? ಎಲ್ ಟಿ ಮೈನಸ್ 1. ಇದನ್ನ ಸ್ಕ್ವೇರ್ ಮಾಡಿದೆ, ಸೊ ಏನ್ ಬಂತು? ಎಂ ಎಲ್ ಸ್ಕ್ವೇರ್ ಟಿ ಮೈನಸ್ 2, ಟಿ ಪವರ್ ಮೈನಸ್ 2. ಓಕೆ, ಇದು ಬಂತು. ನಾನು ಅದೇ ತರ ಎಲ್ ಎಚ್ ಎಸ್. ಎಲ್ ಎಚ್ ಎಸ್ ಇಸ್ ವಾಟ್? ಎಂ ಜಿ ಹೆಚ್. ಎಂ ಜಿ ಹೆಚ್ ಅಲ್ಲಿ ಏನಿದೆ? ಫಸ್ಟ್ ಮಾಸ್. ಓಕೆ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ ನಥಿಂಗ್ ಬಟ್ ಆಕ್ಸಿಲರೇಷನ್. ಸೊ ಅದು ಏನ್ ಬಂದಿತ್ತು ನಮ್ಗೆ? ಎಲ್ ಟಿ ಮೈನಸ್ 2 ಅಲ್ವಾ? ಹೆಚ್ ಏನು? ಎಲ್. ಸೊ ನಾನು ಇದನ್ನ ಕಂಬೈನ್ ಮಾಡಿದಾಗ ಏನ್ ಬಂತು ನಂಗೆ? ಎಂ ಎಲ್ ಒಂದು ಎಲ್ ಒಂದು, ಸೊ ನಂಗೆ ಎಲ್ ಸ್ಕ್ವೇರ್ ಬಂತು. ಒಂದೇ ಒಂದು ಟಿ ಮೈನಸ್ 2 ಇದೆ, ಸೊ ಟಿ ಮೈನಸ್ 2. So now we can see that LHS is equal to RHS. So hence proved. They are dimensionally equal and correct. So next ನಾವು ಬರೋಣ ಇನ್ನೊಂದು ಕ್ವೆಶ್ಚನ್ಗೆ. this SI unit of energy is joules, that is equal to kg meter square per second square. So that of speed is meter per second and that of acceleration is meter per second square. Which of the formulae for kinetic energy given below can you rule out on the basis of dimensional arguments? Okay, so ನಮ್ಗೆ ಏನ್ ಗೊತ್ತು? ಎನರ್ಜಿ ಇರೋದು ಜೂಲ್, ಅದು ಇರೋದು ಕೆಜಿ ಮೀಟರ್ ಸ್ಕ್ವೇರ್ ಸೆಕೆಂಡ್ ಮೈನಸ್ 2. ಸೊ ನಾನು ಕೈನೆಟಿಕ್ ಎನರ್ಜಿದು ಯಾವ್ದು ಫಾರ್ಮುಲೆಗಳನ್ನ ರೂಲ್ ಔಟ್ ಮಾಡ್ಬೋದು ಅಂತ ಫಸ್ಟ್ ಒನ್ ನೋಡೋಣ. ಕೆ ಇಸ್ ಈಕ್ವಲ್ ಟು ಎಂ ಸ್ಕ್ವೇರ್ ವಿ ಕ್ಯೂಬ್. ಅಂದ್ರೆ ಏನರ್ಥ? ದಿಸ್ ಇಸ್ ಮಾಸ್ ಸ್ಕ್ವೇರ್. ವಿ ಕ್ಯೂಬ್ ಅಂದ್ರೆ ಏನಾಗುತ್ತೆ? ಎಲ್ ಕ್ಯೂಬ್ ಟಿ ಮೈನಸ್ 3 ಆಗುತ್ತೆ. ಯಾಕೆ ಹೇಳಿ? ಎಲ್ ಟಿ ಮೈನಸ್ 1 ಇಸ್ ದ ವೆಲಾಸಿಟಿ. ಟು ದ ಪವರ್ 3 ಮಾಡಿದಾಗ ಇದು ಬರುತ್ತೆ. ಸೊ ಬಟ್ ನಾವ್ ಇದು ಮಾಸ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? ಕೆಜಿ ಸ್ಕ್ವೇರ್ ಮೀಟರ್ ಕ್ಯೂಬ್ ಎಸ್ ಮೈನಸ್ 3. ಸೊ ಇದು ಆಗಲ್ಲ. ಸೊ ಎ ಇಸ್ ನಾಟ್ ಕರೆಕ್ಟ್. ಬಿ ಹಾಫ್ ಎಂ ವಿ ಸ್ಕ್ವೇರ್ ನಾವು ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಏನ್ ಬಂದಿತ್ತು? ಎಂ ಎಲ್ ಸ್ಕ್ವೇರ್ ಟಿ ಮೈನಸ್ 2. ದಿಸ್ ಮ್ಯಾಚಸ್ ಕೆಜಿ ಮೀಟರ್ ಸ್ಕ್ವೇರ್ ಎಸ್ ಮೈನಸ್ 2. ಸೊ ದೇರ್ಫೋರ್ ಅದು ಕರೆಕ್ಟ್ ಆಯ್ತು. ಓಕೆ, ಸೊ ನಮ್ದು ಇದು ಕರೆಕ್ಟ್ ಆಯ್ತು. ನೆಕ್ಸ್ಟ್ ಸಿ ತಗೊಳ್ಳೋಣ. ಸಿ ಅಲ್ಲಿ ಏನಿದೆ? ಎಂ ಎ ಕೊಟ್ಟಿದ್ದಾರೆ. ಎ ಅಂದ್ರೆ ಇಲ್ಲೇನು? ಆಕ್ಸಿಲರೇಷನ್ ಮಾಸ್ ಇಂಟು ಎಲ್ ಟಿ ಮೈನಸ್ 2 ಆಯ್ತು. ಯಾಕೆ ಹೇಳಿ? ಬಿಕಾಸ್ ಆಕ್ಸಲರೇಷನ್ ಇಸ್ ಎಲ್ ಟಿ ಮೈನಸ್ 2. ಇದು ಫೋರ್ಸ್ ಆಯ್ತು ಅಲ್ವಾ? ಇದು ಫೋರ್ಸ್ ನಾವು ಹುಡ್ಕಾಡಿದ್ವಿ. ದಿಸ್ ಇಸ್ ಫೋರ್ಸ್ ಬಟ್ ಇಟ್ ಇಸ್ ನಾಟ್ ಕರೆಕ್ಟ್ ಬಿಕಾಸ್ ಇಟ್ ಗಿವ್ಸ್ ಕೆಜಿ ಮೀಟರ್ ಪರ್ ಸೆಕೆಂಡ್ ಮೈನಸ್ 2 ಆಗುತ್ತಲ್ವಾ? ಸೊ ಇದು ನಾಟ್ ಕರೆಕ್ಟ್. ನೆಕ್ಸ್ಟ್ ಡಿ. ಡಿ ಅಲ್ಲಿ ಏನಿದೆ? 3/16 ಎಂ ವಿ ಸ್ಕ್ವೇರ್. ಲೈಕ್ ಐ ಸೆಡ್, the constant doesn't matter. ಎಂ ವಿ ಸ್ಕ್ವೇರ್ ನಾವು ಮೊದಲೇ ಚೆಕ್ ಮಾಡಿದೀವಿ.
ಯಾವ್ದ್ರಲ್ಲಿ ಹಾಫ್ mv² ನಲ್ಲಿ. ಸೊ ದಿಸ್ ಇಸ್ ಡೈಮೆನ್ಷನಲಿ ಕರೆಕ್ಟ್. ದೆನ್ ಅಗೇನ್ ಇ ಬರೋಣ. ಅದ್ರಲ್ಲಿ ಏನಿತ್ತು ಹಾಫ್ mv² ಪ್ಲಸ್ ma. ಇದ್ರದ್ದು ನಮ್ಗೆ ಬಂದಿದ್ದು ml² t-2. ಇದ್ರದ್ದು ನಮ್ಗೆ ಬಂದಿದ್ದು ml t-2. We cannot add two dimensionally incorrect things. Alva. So therefore, I have ruled this out too. So namdu check ಮಾಡೋಣ ನಮ್ದು ಆನ್ಸರ್ ಕರೆಕ್ಟಾ ಅಂತ. So for formulas A, C, E have been ruled out. E ruled out, yes. C ruled out, yes. A ruled out, yes. So we have done it properly. Next, ಇನ್ನೊಂದು ಏನ್ ಮಾಡ್ಬೋದು ಇದರಿಂದ, ಡೆಡ್ಯೂಸಿಂಗ್ ರಿಲೇಷನ್ ಅಮಂಗ್ ದ ಫಿಸಿಕಲ್ ಕ್ವಾಂಟಿಟೀಸ್. ಇದು ಹೇಗೆ ನಾವು ಮಾಡೋದು ನೋಡೋಣ. ಒಂದು ಕ್ವೆಶನ್ ಇಂದ ಅರ್ಥ ಮಾಡ್ಕೊಳ್ಳೋಣ. ಏನು ಹೇಗೆ, ಕನ್ಸಿಡರ್ ಅ ಸಿಂಪಲ್ ಪೆಂಡುಲಮ್ ಹ್ಯಾವಿಂಗ್ ಅ ಬಾಬ್ ಅಟ್ಯಾಚ್ಡ್ ಟು ಅ ಸ್ಟ್ರಿಂಗ್ that oscillates under the action of the force of gravity. Suppose that the period of oscillation of the simple pendulum depends on its mass, on its length, mass of the bob, and acceleration due to gravity. Derive the expression for its time period using method of dimensions. ಈಗ ನಾವೇನ್ ಮಾಡ್ತೀವಿ, ಒಂದೇನಾದ್ರೂ ಕೊಡ್ತಾರೆ, ಒಂದು ವ್ಯಾಲ್ಯೂ ಕೊಡ್ತಾರೆ ಯಾವ್ದಾದ್ರು, ಓಕೆ, ಒಂದು ವ್ಯಾಲ್ಯೂ ಕೊಡ್ತಾರಲ್ವಾ. ಸೊ ನಾವು ಅದರದ್ದು ಫಾರ್ಮುಲಾ ಹುಡ್ಕಾಡ್ಬೇಕು, ಡೈಮೆನ್ಷನಲ್ ಫಾರ್ಮುಲಾ ಹುಡ್ಕಾಡ್ಬೇಕು. ಓಕೆ, ಸೊ ನಾವು ಇದನ್ನ ಡೈಮೆನ್ಷನಲ್ ಈಕ್ವೇಶನ್ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಹೇಗೆ, ಈಗ ಅವ್ರು ಹೇಳಿದ್ದಾರೆ ಟೈಮ್ ಪೀರಿಯಡ್ ಹುಡುಕ್ಬೇಕು ಅಂತ. ನಾವು ಟೈಮ್ ಪೀರಿಯಡ್ ಅಂದ್ರೆ ಏನು ಹೇಳಿ, ಸಿಂಪಲ್ ಟೈಮ್ ಅಲ್ವಾ. ಓಕೆ, ಸೊ ಟೈಮ್ ಅಲ್ಲಿ ಏನಿರುತ್ತೆ ಅದನ್ನ ನಾನು ಇನ್ನ ನಾರ್ಮಲ್ ಆಗಿ ಬರೀತೀನಿ. ಅದನ್ನ ಹೇಗೆ, m0 l0 t1 ಅಲ್ವಾ. ಸೊ ಅವ್ರ ನಮಗ್ ಕೊಟ್ಟಿದ್ದು ಏನು, ಮಾಸ್ ಆಫ್ ದ ಬಾಬ್. ಓಕೆ, ಮಾಸ್ ಆಫ್ ದ ಬಾಬ್ ಇಸ್ ನಥಿಂಗ್ ಬಟ್ m is equal to m ಅಲ್ವಾ. ಓಕೆ, ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಲೆಂತ್. ಲೆಂತ್ ನಾನು ಎಲ್ ಅಂತ ಬರಿಬಹುದು. ನಾನು ಇನ್ನ ಕ್ಲಿಯರ್ ಆಗಿ ಬರಿಬೇಕು ಅಂದ್ರೆ ಇದನ್ನ m1 l0 t0 ಅಂತ ಬರಿತೀನಿ. ಇದನ್ನ m0 l t0. ಮತ್ತೆ ಇನ್ನೊಂದು ಏನ್ ಕೊಟ್ಟಿದ್ದಾರೆ, g. g is what, acceleration due to gravity. And what did we get, m0 l t-2. ಸೊ ನಾವೇನ್ ಮಾಡ್ಬೇಕು, ಇದು ಮೂರನ್ನ ನಾನು ಹೇಗ್ ಕಂಬೈನ್ ಕಂಬೈನ್ ಮಾಡ್ಬಿಟ್ಟು ನಾನ್ ಬರೀ ಟಿ ಅಂತ ತರ್ಬೇಕು. ಸೊ ನಾನ್ ಏನ್ ಮಾಡ್ತೀನಿ, ಸದ್ಯಕ್ಕೆ ನಾನು ಬರೀತೀನಿ m ಪಾರ್ ಎಕ್ಸ್ l ಪಾರ್ ವೈ g ಪಾರ್ z ಅಂತ. ಓಕೆ, ಇದನ್ನ ಮಲ್ಟಿಪ್ಲೈ ಮಾಡ್ಬಿಟ್ಟು ಬರೀತೀನಿ, ಅಸ್ಯೂಮಿಂಗ್ t is equal to this. ಸೊ ನಮ್ದೇನ್ ಬರುತ್ತೆ, m0 l0 t is equal to m ಏನ್ ಬಂದಿತ್ತು, m l0 t0 to the power x. l ಏನ್ ಬಂದಿತ್ತು, m0 l t0 to the power y. ನಾನು ಇಲ್ಲಿ ಕೆಳಗಡೆ ಬರೀತೀನಿ, ಬಟ್ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು. g ಬಂದಿದ್ದು m0 l t minus 2 per z. ಸೊ ಇದನ್ನ ಏನ್ ಮಾಡ್ದೆ, ನಮ್ದು ಏನಾಗ್ಬೇಕು ಅಂದ್ರೆ ಇದನ್ನ x ನ ಒಳಗಡೆ ತಗೊಳ್ಳೋಣ. ಸೊ m ಪಾರ್ ಎಕ್ಸ್ l0 ಇದೆ, 0 ಅಂತೂ 0ನೇ ಇರುತ್ತೆ. ಸೊ ಬರೀ m ಪಾರ್ ಎಕ್ಸ್ ಬಂತು ಇಲ್ಲಿ. ಮತ್ತೆ ನಂಗೆ ಇನ್ನೊಂದು l ಪಾರ್ y ಬಂತು ಅಲ್ವಾ, ಬಿಕಾಸ್ 0 into anything will be 0. ಅದೇ ತರ ಇಲ್ಲೇನ್ ಬಂತು, ನಂಗೆ l ಪಾರ್ z t ಪಾರ್ -2z ಬಂತು. ಸೊ ನಾವೀಗ ಏನ್ ಮಾಡೋದು, ಇದರದ್ದು ಸಬ್ಸ್ಕ್ರಿಪ್ಟ್ ನ ಇದನ್ನ ಕಂಪೇರ್ ಮಾಡ್ಬೇಕು, ಈಚ್ ಎಲ್ದು ಟಿದು. ಸೊ ಏನ್ ಬಂತು, m is equal to 0 ಇದೆ. ಸೊ x is equal to 0 ಗೊತ್ತಾಯ್ತು ನಮ್ಗೆ ಫಸ್ಟ್ ಅಲ್ವಾ. ನೆಕ್ಸ್ಟ್ ಸಿಮಿಲರ್ಲಿ l is equal to 0 ಇದೆ, l ಪಾರ್ 0 ಇದೆ ಅಲ್ವಾ. ಇದು y ಇದೆ. ಸೊ y is equal to 0 ಬಂತು. ಯಾಕೆ, l ಪವರ್ 0 ಇದೆ, ಇದು ಇಲ್ಲಿದೆ, ಇದು ಇದೆ. ಬಟ್ ನಾವ್ ಅದೇ ತಪ್ಪು ಮಾಡಬಾರ್ದು. ಓಕೆ, ದಿಸ್ ಇಸ್ ರಾಂಗ್. ಯು ಕ್ಯಾನ್ ಸಿ ದಟ್ ಇಲ್ಲಿ ಎಲ್ ಗೆ 2 ಪವರ್ ಇದೆ, ಎಲ್ ಪಾರ್ ವೈ ಒಂದಿದೆ, ಝೆಡ್ ಒಂದಿದೆ. ಸೊ ನಾನೇನ್ ಮಾಡ್ತೀನಿ, ಕಂಬೈನ್ ಮಾಡ್ಬಿಟ್ಟು ಎಲ್ ಇಂಟು ವೈ ಪಾರ್ ವೈ ಪ್ಲಸ್ ಝೆಡ್ ಎಮ್ ಎಕ್ಸ್ ಟಿ -2z. ಸೊ ದಿಸ್ ಇಸ್ ಹೌ ಯು ರೈಟ್ ಇಟ್. ಓಕೆ, ನಮ್ಗೆ ಫಸ್ಟ್ ಸಿಕ್ತು x is equal to 0. ದಿಸ್ ಇಸ್ ಎಮ್ ಎಲ್ ಟಿ 0 0, ಇದು ಒಂದಿದೆ. ಓಕೆ,
ನಾನೇನ್ ಮಾಡಿದೆ, ಫಸ್ಟ್ x is equal to 0, ಡನ್. Now y plus z should be equal to 0. ಟೂ ಈಕ್ವೇಶನ್ಸ್ ನಾವ್ ಇದನ್ನ ಸಾಲ್ವ್ ಮಾಡಕ್ಕಾಗಲ್ಲ, ಸೊ ಇದೊಂದು ಈಕ್ವೇಶನ್ ಹಾಗೆ ಇಟ್ಟಿರೋಣ. ಆಮೇಲೆ ಇನ್ನೊಂದು ಬಂದ್ಬಿಟ್ಟು -2z is equal to 1. ಯಾಕೆ? ಇಲ್ಲಿ ಒಂದೇ ಒಂದು t ಇದೆ ಅಲ್ವಾ? ಸೊ z ಏನ್ ಬಂತು, -12 ಬಂತು. ಓಕೆ, ನಾನೇನ್ ಮಾಡ್ತೀನಿ, ಇದನ್ನ ಅಲ್ಲಿ ಬರೀತೀನಿ. ಹೇಗೆ? y -12 is equal to 0. That means y is equal to half ಅಲ್ವಾ? ಸೊ ಹಾಫ್ ಅಂದ್ರೆ ಏನು? ರೂಟ್ ಮಾಡ್ತೀವಿ. ಸೊ ನಮ್ಗೇನ್ ಸಿಕ್ತು, m power x ಅಂದ್ರೆ ದಟ್ ವಾಸ್ m power 0. ಸೊ ದಟ್ ಇಸ್ ಈಕ್ವಲ್ ಟು m ಇಲ್ವೇ ಇಲ್ಲ ಅಂತ ಅರ್ಥ ಆಯ್ತು. ಓಕೆ, ಮತ್ತೆ ಇನ್ನೊಂದೇನು, ನಮ್ಗೆ l power y plus z ಇತ್ತು. ಸೊ ದಟ್ ಇಸ್ l power y plus z ನಮ್ಗೆ ಏನ್ ಬಂತು, 0 ಬಂತು. ಸೊ ಅದಕ್ಕೆ ಒಂದ್ ನಿಮಿಷ. ಸೊ m is equal to, what did we get here? We have written m as ml0, ml power 0, l power 0, t power 0, other power x. X is what? 0. So just drop it. So m does not exist in this equation. Next, length. Length ಅಲ್ಲಿ ಏನ್ ಬರ್ದಿದ್ವಿ ನಾವು ಲೆಂತ್ ಅಲ್ಲಿ ಬರ್ದಿದ್ದು m l power m0, l is there, t power 0 power y. ಸೊ ನಮ್ಗೆ ಬಂತು l power half, because y is equal to half. That means root l ಇದೆ. ಓಕೆ, g ಗೆ ನಮ್ಗೆ ಬಂದಿದ್ದು l power t -2 to the power -half ಅಲ್ವಾ? z ಇದು. ಸೊ ನನ್ಗೆ ಬಂದ್ಬಿಟ್ಟು ಇದು ಬರೋದು ರೂಟ್ ಅಲ್ಲಿ 1/g. ಓಕೆ, ಸೊ ಈ ತರ ಬರ್ದೆ. ಸೊ ನಾನೇನ್ ಬರಿಬೋದು, ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು ರೂಟ್ l/g. ಮತ್ತೆ ಆಲ್ವೇಸ್ ಒಂದು ಕಾನ್ಸ್ಟೆಂಟ್ k ಅಂತ ಇಟ್ಕೊಳ್ಳಿ, ಯಾಕಂದ್ರೆ ಯಾವ್ದಾದ್ರೂ ನಂಬರ್ ಇದ್ದಿರ್ಬೋದು. ಓಕೆ, ನೀವು ಇದ್ರದ್ದು ಆಕ್ಚುಯಲ್ ಫಾರ್ಮುಲಾ ನೋಡಿದಾಗ ಇಲ್ಲಿ 2π ಬರುತ್ತೆ, 1/2π ಬರುತ್ತೆ. ಸೊ ಅದನ್ನ ಒಂದು ನೆನ್ಪಿಟ್ಕೊಳ್ಳಿ, 2π ಬರುತ್ತೆ. ಓಕೆ, ಸೊ here k is equal to 2π. ಓಕೆ, ನಾವು ಈ ಫಾರ್ಮುಲಾನ ಡಿರೈವ್ ಮಾಡಿದ್ವಿ. ಸೊ ಡೈಮೆನ್ಷನಲ್ ಅನಾಲಿಸಿಸ್ ಅಲ್ಲಿ ನಾವು ಡೈಮೆನ್ಷನ್ಸ್ ಹುಡ್ಕಾಡ್ಬೋದು, ಬಟ್ ಕಾನ್ಸ್ಟೆಂಟ್ಸ್ ನಾವು ಹುಡ್ಕಾಡಕ್ ಆಗಲ್ಲ. ಸೊ ನಾವು ಅದನ್ನ ರೀಚೆಕ್ ಮಾಡ್ಲೇಬೇಕು ಅದಾದ್ಮೇಲೆ. ಓಕೆ, ಇದು ಅಷ್ಟೆಲ್ಲ ಅರ್ಥ ಆಯ್ತು. ನಾವ್ ಇದ್ರ ಜೊತೆ ನಮ್ದು ಚಾಪ್ಟರ್ ನ ಮುಗಿಸಿದ್ವಿ. ಒಂದು ರೀಕ್ಯಾಪ್ ಮಾಡಿಸ್ತೀನಿ ನಾನು ಫಸ್ಟ್ ಏನ್ ಕಲಿಸ್ದೆ ನಿಮ್ಗೆ. ಓಕೆ, ಫಸ್ಟ್ ಯೂನಿಟ್ಸ್ ಆಗ್ಬೇಕು. CGS ಸಿಸ್ಟಮ್ ಅಲ್ಲಿ ಸೆಂಟಿಮೀಟರ್ ಗ್ರಾಮ್ ಸೆಕೆಂಡ್ ಇತ್ತು, FPS ಅಲ್ಲಿ ಫೂಟ್ ಪೌಂಡ್ ಸೆಕೆಂಡ್ ಇತ್ತು, ಮತ್ತೆ MKS ಅಲ್ಲಿ ಮೀಟರ್ ಕಿಲೋಗ್ರಾಮ್ ಸೆಕೆಂಡ್ ಇತ್ತು. ಇದೆಲ್ಲ ಕಲ್ತ್ವಿ. ಅದಾದ್ಮೇಲೆ ನಾವು ಏನ್ ಕಲ್ತ್ವಿ, SI ಯೂನಿಟ್ಸ್ ಅಲ್ಲಿ ಯಾವ್ದ್ಯಾವ್ದು ಇರುತ್ತೆ ಅಂತ. ಅದ್ರಲ್ಲಿ ಏನೇನಿತ್ತು, ಲೆಂತ್, ಮಾಸ್, ಟೈಮ್, ಎಲೆಕ್ಟ್ರಿಕ್, ಥರ್ಮೋಡೈನಮಿಕ್ ಟೆಂಪರೇಚರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಲುಮಿನಸ್ ಇಂಟೆನ್ಸಿಟಿ. ಇನ್ನೊಂದೆರಡು ಏನಿತ್ತು, ಸಾಲಿಡ್ ಆಂಗಲ್, ಪ್ಲೇನ್ ಆಂಗಲ್. ಇದು d ಥೀಟಾ, ಇಟ್ ವಾಸ್ ವಾಟ್, ds/r ರೇಡಿಯನ್. ಇನ್ನೊಂದು ಇದಿದ್ದು dA/r². ಓಕೆ, ಸೊ ನಾವು ಅದಾದ್ಮೇಲೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಬಗ್ಗೆ ಮಾತಾಡಿದ್ವಿ. ಅದೇನು, ಅದರದ್ದು ರೂಲ್ಸ್ ಏನಿತ್ತು, ಆಲ್ non-zero ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್ ಇತ್ತು. ಅದಾದ್ಮೇಲೆ 2 non-zero ಡಿಜಿಟ್ಸ್ ಮಧ್ಯದಲ್ಲಿ ಇದ್ದಿದ್ದು ಝೀರೋಸ್ ಎಲ್ಲ ಆರ್ ಸಿಗ್ನಿಫಿಕೆಂಟ್ ಅಂದ್ವಿ. ಓಕೆ, ಡೆಸಿಮಲ್ ಪಾಯಿಂಟ್ ಇರ್ಲಾದೇ ಇರ್ಲಿ, ಬಟ್ ಅದು ಸಿಗ್ನಿಫಿಕೆಂಟ್ ಇರುತ್ತೆ. ಮತ್ತೆ ಇಫ್ ನಂಬರ್ ಲೆಸ್ ದೆನ್ 1 ಇತ್ತು ಅಂದ್ರೆ, ಮತ್ತೆ ಅದಕ್ಕಿಂತ ಮುಂಚೆದು ಅಂಡ್ ದ zeros on the right of decimal point, but to the left of the first non-zero digit ಇತ್ತಂದ್ರೂ that is still that is not significant ಅಂತ ಕಲ್ತ್ವಿ. ಅದಾದ್ಮೇಲೆ ಟ್ರೈಲಿಂಗ್ ಝೀರೋ ಅಂದ್ರೆ ಎಂಡಿಂಗ್ ಝೀರೋಸ್ ಇರುತ್ತಲ್ಲ, ಅದು ಇತ್ತು ಅಂದ್ರೆ when there is no decimal point, ಅದು ಏನು, ಇಟ್ ಇಸ್ ನಾಟ್ ಸಿಗ್ನಿಫಿಕೆಂಟ್. ಬಟ್ ಅದೇ ಡೆಸಿಮಲ್ ಆದ್ಮೇಲೆ ಟ್ರೈಲಿಂಗ್ ಝೀರೋಸ್ ಇದ್ರೆ ಇಟ್ ಇಸ್ ಸಿಗ್ನಿಫಿಕೆಂಟ್ ಅಂತ. ಇಷ್ಟೆಲ್ಲ ಕಲ್ತ್ವಿ ನಾವು. ಇದಾದ್ಮೇಲೆ ನಾವು ಒಂದಿಷ್ಟು ರೂಲ್ಸ್ ನ ಕಲ್ತ್ವಿ. ರೂಲ್ಸ್ ಅಲ್ಲಿ ಏನು, ಫಸ್ಟ್ ಅರಿಥಮೆಟಿಕ್ ಆಪರೇಷನ್ಸ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್. ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಅಲ್ಲಿ ಹೇಗೆ ನಾವ್ ಏನ್ ಮಾಡಿದ್ವಿ, ಅದು ಏನಂದ್ರೆ ಫೈನಲ್ ರಿಸಲ್ಟ್ ಅಲ್ಲಿ ಯಾವ್ದು ನೀವು ಮಲ್ಟಿಪ್ಲೈ ಮಾಡಿರ್ತೀರಲ್ಲ ಒರಿಜಿನಲ್ ನಂಬರ್ಸ್, ಅದರದ್ದು ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇರ್ಬೇಕು ನಮ್ದು. ಇನ್ನೊಂದೇನು, ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಅಲ್ಲಿ ಏನಾಗುತ್ತೆ, ನಮ್ದು ಫೈನಲ್ ರಿಸಲ್ಟ್ ಅಲ್ಲಿ ಲೀಸ್ಟ್ ಡೆಸಿಮಲ್ ಪ್ಲೇಸಸ್ ಇರ್ಬೇಕು.
ಒರಿಜಿನಲ್ ನಂಬರ್ದು ಇದೆಲ್ಲ ಕಲ್ತ್ವಿ. ಅದಾದ್ಮೇಲೆ ರೌಂಡಿಂಗ್ ಆಫ್ ಅದಂತೂ ನಾನು ಇವತ್ತೇ ಕಲಿಸ್ದೆ. ಅದಾದ್ಮೇಲೆ ನಾವು ಡೈಮೆನ್ಷನಲ್ ಅನಾಲಿಸಿಸ್ ಕಲ್ತ್ವಿ. ಅದು ಫುಲ್ ಮಜಾ ಬಂದಿರ್ಬೇಕು ನಿಮ್ಗೆ ಅದು ಮಾಡ್ತಾ ಯಾಕಂದ್ರೆ ನನ್ಗೆ ತುಂಬಾ ಮಜಾ ಬರ್ತಾ ಇತ್ತು ಅದು ಮಾಡ್ತಿರುವಾಗ. ಸೊ ಇಷ್ಟರಲ್ಲಿ ನಾನು ಒಂದು ಫುಲ್ ಸಮರಿ ಮಾಡಿದೆ. ಈಗ ಏನ್ ಮಾಡೋಣ, ನಾವು ಎಕ್ಸರ್ಸೈಸಸ್ ಮಾಡೋಣ. ಫಸ್ಟ್ ಸಿಂಪಲ್ ಇಂದ ಸ್ಟಾರ್ಟ್ ಮಾಡೋಣ. ಫಿಲ್ ಇನ್ ದ ಬ್ಲಾಂಕ್ಸ್. ಸೊ ಫಸ್ಟ್ ಕ್ವೆಶನ್ ಏನಿದೆ, ದ ವಾಲ್ಯೂಮ್ ಆಫ್ ಅ ಕ್ಯೂಬ್ ಆಫ್ ಸೈಡ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು, ಇದೇನೋ ಸಿಂಪಲ್ ಕನ್ವರ್ಷನ್ 1 ಸೆಂಟಿಮೀಟರ್. ನಾನು ಫಸ್ಟ್ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡಬೇಕು. 1 centimeter whole cube. So I'll get it at, I can write this as, first of all 1 centimeter ಅಂದ್ರೆ ಏನು, 1/100 meter ಅಲ್ವಾ. ಸೊ ನಾವು 1 centimeter cube ನಾನೇನ್ ಬರೀತೀನಿ, 1/100 meter cube. ನಂಗೇನ್ ಬಂತು, 10 power minus 2 meter again cube. ನಂಗೇನ್ ಬಂತು ಇಲ್ಲಿ ಮತ್ತೆ ಇದು ಮಲ್ಟಿಪ್ಲೈ ಮಾಡಿದಾಗ 10 power minus 6 meter cube. Answer banta. Next question. The surface area of a solid cylinder of radius 2 centimeter and height 10 centimeter is equal to, ಇದನ್ನ millimeter square ಅಲ್ಲಿ ಮಾಡಬೇಕು. ಅದ್ ಹೇಗೆ, ನಮ್ದು ಫಾರ್ಮುಲಾ ಗೊತ್ತಾ ನಿಮ್ಗೆ ಸರ್ಫೇಸ್ ಏರಿಯಾ ಹೇಗೆ ಕಂಡುಹಿಡಿತಾರಂತ? So basically surface area of a solid cylinder is equal to 2 pi r into r plus h, right? ಅದರಲ್ಲಿ ಏನ್ ಹೇಳಿ, ಆರ್ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್. ನಾನು ಅದನ್ನ ಮಿಲಿಮೀಟರ್ ಅಲ್ಲಿ ಬರಿಬೇಕಂದ್ರೆ 20 ಮಿಲಿಮೀಟರ್, ಯಾಕಂದ್ರೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಮಿಲಿಮೀಟರ್ ಅಲ್ವಾ. ಸೊ ಹಾಗೆ ಅದೇ ತರ ಹೆಚ್ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಇದೆ, ನಾನು ಅದನ್ನ ಬರಿಬೋದು 100 ಮಿಲಿಮೀಟರ್. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಸ್ ಇಸ್ ಈಕ್ವಲ್ ಟು 2 pi r is what, 20 r plus h, 20 plus 100 120 ಆಗುತ್ತಲ್ವಾ. ಸೊ 2 pi 20 120 ಇದನ್ನೆಲ್ಲ ನಾವು ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ನಾನು ಮಲ್ಟಿಪ್ಲೈ ಮಾಡಿದಾಗ ಅದು ನನಗೆ ಬರೋದು 15072 ಮಿಲಿಮೀಟರ್ ಸ್ಕ್ವೇರ್. ಬಟ್ ನಾವು ಏನ್ ಕಲ್ತಿದೀವಿ, ದ್ಯಾಟ್ ಎವ್ರಿ ಟೈಮ್ ನಾವು ಅದನ್ನ ನಮ್ದು ಸೈಂಟಿಫಿಕ್ ನೋಟೇಶನ್ ಅಲ್ಲಿ ಬರಿಬೇಕು ಅಂತ. ನಾನೇನ್ ಮಾಡ್ತೀನಿ, 1.5072 ಇಂಟು 10 to the power 4 ಅಂತ ಬರೀತೀನಿ. ಬಟ್ ನಾವೇನ್ ನೋಡಿದ್ವಿ, ದ್ಯಾಟ್ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ರೂಲ್ಸ್ ಅಪ್ಲೈ ಮಾಡ್ಬೇಕು ಇಲ್ಲಿ. ಸೊ ಅದನ್ನ ಮಾಡಿದಾಗ ನಂದು ಬರೀ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇರಬೇಕು. ಯಾಕೆ, ಇದರಲ್ಲಿ ಲೀಸ್ಟ್ ಇದ್ದಿದ್ದು 20 ಮಿಲಿಮೀಟರ್, ಸೊ 1 ಅಲ್ವಾ. ನಾನು ಇದನ್ನ ಅಪ್ರಾಕ್ಸಿಮೇಟ್ ರೌಂಡ್ ಆಫ್ ಮಾಡ್ತಿದ್ದೀನಿ. ಬೇಸಿಕಲಿ 1.5 ಇಂಟು 10 to the power 4 ಅಂತ ಬರೀತೀನಿ. ಓಕೆ, ನೆಕ್ಸ್ಟ್, ಅ ವೆಹಿಕಲ್ ಮೂವಿಂಗ್ ವಿತ್ ಅ ಸ್ಪೀಡ್ 18 ಕಿಲೋಮೀಟರ್ per hour ಕವರ್ಸ್ ಡ್ಯಾಶ್ ಮೀಟರ್ ಇನ್ 1 ಸೆಕೆಂಡ್. ಇದು ಹೇಗೆ ಸಾಲ್ವ್ ಮಾಡ್ತೀರಾ? ಸಿಂಪಲ್, 1 ಕಿಲೋಮೀಟರ್ per hour is equal to 5/18 ಮೀಟರ್ ಪರ್ ಸೆಕೆಂಡ್ ಅಲ್ವಾ. ಅದ್ ಹೇಗೆ ಅಂತ ತಿಳ್ಕೊಂಡಿರ್ಬೋದು ನೀವು. 1 ಕಿಲೋಮೀಟರ್ ಅಲ್ಲಿ ಎಷ್ಟು ಮೀಟರ್ ಇರುತ್ತೆ, 1000 ಮೀಟರ್. ಇದು 1 hour ಅಲ್ಲಿ ಎಷ್ಟು ಸೆಕೆಂಡ್ಸ್ ಇರುತ್ತೆ, 3600. ಅದು ಮಾಡಿದಾಗ ನಿಮ್ಗೆ 5/18 ಬರುತ್ತೆ. ಸೊ ಈಗ ಏನ್ ಕೊಟ್ಟಿದ್ದಾರೆ, ಸ್ಪೀಡು 18 ಕಿಲೋಮೀಟರ್ per hour. ಸೊ ನಾನು ಅದನ್ನ 18 ಇಂಟು 5/18 ಮಾಡ್ತೀನಿ ಮೀಟರ್ ಪರ್ ಸೆಕೆಂಡ್ ಅಲ್ಲಿ. ಸೊ ನನ್ಗೆ ಬಂತು 5 ಮೀಟರ್ ಪರ್ ಸೆಕೆಂಡ್ ಅಲ್ವಾ. ಸೊ it covers 5 meter in 1 second. Simple. Next, the relative density of lead is 11.3. Its density is dash gram per centimeter cube or kg meter per cube. So relative density ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ? Relative density is basically density of the substance divided by density of water basically. So ನಮ್ಗೇನ್ ಗೊತ್ತು, ಡೆನ್ಸಿಟಿ ಆಫ್ ವಾಟರ್ ಇಸ್ ಈಕ್ವಲ್ ಟು 1 kg per meter cube. ಸೊ ನಾನೇನ್ ಅಂತೀನಿ, ಇಟ್ ಇಸ್, ಸೊ ಬೇಸಿಕಲಿ ಲೆಡ್ substance here is lead. Rho is basically density. Okay, rho of lead is equal to relative density into rho of water.
So you get it as 11.3 into 1. That is equal to 11.3 gram per centimeter cube. Okay, sorry, centimeter cube. But we know that, what would we know? 1 gram is equal to 10 to the power minus 3 kg, and 1 centimeter cube is equal to 10 power minus 6 meter cube. So ನಾನು 1 gram per centimeter cube is equal to 10 power minus 3 divided by 10 power minus 6 kg per meter cube. So I can write it as 10 power 3 kg per meter cube. So you will get it as 11.3. You will get it as 11.3 into 10 to the power 3 kg per meter cube. Okay, so simple. Now ಇದನ್ನ ನೀವಾಗ ನೀವೇ ಮಾಡ್ಬೋದು. ಇಟ್ ಇಸ್ ದ ಸಿಂಪಲ್ ಕನ್ವರ್ಷನ್ಸ್. ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಮಾಡೋಣ. ಏನು, a calorie is a unit of heat and it equals about 4.2 joule, where 1 joule is equal to 1 kg meter square per second square. Suppose we employ a system of units in which the unit of mass equals alpha kg, the unit of length equals beta meter, the unit of time is gamma. Show that a calorie has a magnitude of 4.2 alpha power minus 1, beta power minus 2, gamma square in terms of the new unit. ಇದನ್ನ ನಾವು ಇವತ್ತೇ ಕಲ್ತಿದೀವಿ. ಅದೇನು, ಡೈಮೆನ್ಷನಲ್ ಅನಾಲಿಸಿಸ್, ರೈಟ್? ಏನಂತ ಹೇಳಿದ್ದಾರೆ? ಬೇಸಿಕಲಿ ಜೂಲ್ ಅಂದ್ರೆ ಏನು? ಕೆಜಿ ಮೀಟರ್ ಸ್ಕ್ವೇರ್ ಸೆಕೆಂಡ್ minus 2. So that is basically mass, length square, time minus 2. Okay, ನಾನೇನ್ ಮಾಡ್ತೀನಿ? So this is 1 calorie is equal to 4.2 joule ಅಲ್ವಾ? ಸೊ ನಾನು ಇದನ್ನಾನೇ ನ್ಯೂ ಯೂನಿಟ್ಸ್ ಅಲ್ಲಿ ಹೇಗೆ ಬರೀತೀನಿ ಅಂತ. ಸೊ ಬೇಸಿಕಲಿ ವಿ ನೋ ದ್ಯಾಟ್ ನ್ಯೂ ಯೂನಿಟ್ ಆಫ್ ಮಾಸ್ ಏನಿದೆ? ಮಾಸ್ ಇಸ್ ಅಲ್ವಾ? ಸೊ ಏನು, ಸೊ 1 ಕಿಲೋಗ್ರಾಮ್ ಇನ್ ಟರ್ಮ್ಸ್ ಆಫ್ ನ್ಯೂ ಯೂನಿಟ್. ಸೊ 1 kg ಇನ್ ಟರ್ಮ್ಸ್ ಆಫ್ ನ್ಯೂ ಯೂನಿಟ್ ನಾನು ಹೇಗೆ ಬರೀತೀನಿ? 1 by alpha, that is equal to alpha minus 1. ಓಕೆ, ಹೇಗೆ ಬಂತು? ಏನೂ ಇಲ್ಲ, ಸಿಂಪಲ್ ನಾನು ಕ್ರಾಸ್ ಇದು ಮಾಡಿದ್ದೀನಿ ಅಷ್ಟೇ, ಏನು ಮಾಡಿಲ್ಲ. ಓಕೆ, ಅದೇ ತರ ನಾನು 1 ಮೀಟರ್ ಏನಾಗುತ್ತೆ? 1 by beta, that is equal to beta minus 1. ಸಿಮಿಲರ್ಲಿ ಇನ್ನೊಂದು ಸೆಕೆಂಡ್, 1 second is equal to 1 by gamma ಇನ್ವರ್ಸ್. ಇಷ್ಟೆಲ್ಲ ಗೊತ್ತಾಯ್ತು. ಸೊ ನಾನು ಅದರದ್ದು ಡೈಮೆನ್ಷನಲ್ ವೇ ಅಲ್ಲಿ ಬರಿಬೇಕು ಅಂದಾಗ ನಾನು ಹೇಗೆ ಬರಿತೀನಿ? ಕೆಜಿ is 1 by alpha, you got to know, or alpha to the power minus 1 kg. ಹಾಗೆ ಮೀಟರ್ ಸ್ಕ್ವೇರ್ ಹೇಗೆ ಬರಿತೀನಿ ನಾನು? beta to the power minus 2. Okay, and then there is second power minus 2. So gamma minus 1 and minus 2. ಸೊ ಅದು ಬರುತ್ತೆ ನನಗೆ ಗಾಮಾ ಸ್ಕ್ವೇರ್. ಸೊ ಅದು ಹೇಗಾಯ್ತು? ನಮಗೆ ಬಂದ್ಬಿಟ್ಟು ಲಾಸ್ಟ್ ಫೈನಲಿ ಯು ಕ್ಯಾನ್ ಸಿ ದಟ್ 4.2 was the constant. So 4.2 ಹಾಗೆ ಬಿಡ್ತೀನಿ. kg will be alpha minus 1, right? Then beta ಏನ್ ಬಂದಿದ್ದು ನಮ್ಗೆ? minus 2 gamma square, and it is hence proved. ಓಕೆ, ಅರ್ಥ ಆಯ್ತಾ? ಏನು ಇಲ್ಲ, ನಾವೇನ್ ಮಾಡ್ದೆ ಇಲ್ಲಿ? ಸಿಂಪಲ್, ಇಲ್ಲಿ ಹೇಗೆ ಏನಾಯ್ತು ಅಂತ ನೀವ್ ಅನ್ಕೊಂತಿರ್ಬೋದಲ್ವಾ? ನ್ಯೂ ಯೂನಿಟ್ ಆಫ್ ಮಾಸ್ ಏನಿದೆ? ಆಲ್ಫಾ ಕೆಜಿ ಇದೆ. ಸೊ ಅದರ ಅರ್ಥ ಏನು? 1 kg is equal to, let's say, 1 new unit is equal to alpha kg. So 1 kg is equal to question mark ಆಯ್ತಾ ಅಲ್ವಾ? let's say 1 kg. ಓಕೆ, ನಾನಿಲ್ಲಿ ಹಾಕ್ತಿದ್ದೀನಿ. ನಾನೇನ್ ಮಾಡ್ತೀನಿ? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. 1 divided by alpha is equal to that 1 kg. ಓಕೆ, ಅರ್ಥ ಆಯ್ತಾ? ಸಿಂಪಲ್. ಓಕೆ, ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಕ್ವೆಶನ್ ಮಾಡ್ಬಿಡೋಣ ಇವತ್ತಿಗೆ. ಓಕೆ, ಏನು, ಎಕ್ಸ್ಪ್ಲೇನ್ ದ ಸ್ಟೇಟ್ಮೆಂಟ್ ಕರೆಕ್ಟ್ಲಿ. ಟು ಕಾಲ್ ಅ dimensional quantity large or small is meaningless without specifying a standard for comparison. In view of this, reframe the following statements wherever necessary.
ಏನ್ ಹೇಳಿ ಇದು ಸ್ಟೇಟ್ಮೆಂಟ್ ಟ್ರೂ. ಯಾಕೆ ಅಂದ್ರೆ ಬಿಕಾಸ್ ಅ ಡೈಮೆನ್ಷನಲ್ ಕ್ವಾಂಟಿಟಿ ಮೇ ಬಿ ಲಾರ್ಜ್ or ಸ್ಮಾಲ್. ಓಕೆ, ಸೊ ಅದು ಎಷ್ಟಾದ್ರೂ ದೊಡ್ಡದು ಚಿಕ್ಕದು ಇರ್ಲಿ. ಬಟ್ ಏನಂದ್ರೆ ನಾವು ಒಂದು ರೆಫರೆನ್ಸ್ ಇಲ್ಲದೆ ನಾವು ಯಾವ್ದು ಚಿಕ್ಕದು ಯಾವ್ದು ದೊಡ್ಡದು ಅಂತ ನಾವು ಯಾವತ್ತೂ ಹೇಳಕ್ ಆಗಲ್ಲ. ಓಕೆ, ಸೊ ಅದೇ ತರ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಆಟಮ್ಸ್ ಆರ್ ವೆರಿ ಸ್ಮಾಲ್ ಆಬ್ಜೆಕ್ಟ್ಸ್. ನಾನು ಒಂದು ಲೆಟ್ಸ್ ಸೇ ಒಂದು ಫುಟ್ಬಾಲ್ ಕಂಪೇರ್ ಮಾಡಿದಾಗ ಇಟ್ ಇಸ್ ವೆರಿ ಸ್ಮಾಲ್, ಇಟ್ ಇಸ್ ಟ್ರೂ. ಸೊ ಸಿಮಿಲರ್ಲಿ ನಾವು ಯಾವುದಕ್ಕೂ ರೆಫರ್ ಆರ್ ಎಲ್ಸ್ ಕಂಪೇರ್ ಮಾಡ್ಲಾರ್ದೆ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಹೇಳಕ್ಕೆ ಸಾಧ್ಯವಿಲ್ಲದ ಮಾತು. ಓಕೆ, ಅದೊಂದು ನೆನ್ಪಿಟ್ಕೊಳ್ಳಿ. ಓಕೆ, ಇನ್ನ ಒಂದು ಕ್ವೆಶನ್ ಮಾಡ್ತೀನಿ, ಅದು ಡಿಫರೆಂಟ್ ಆಗಿದೆ ತುಂಬಾ. ಏನು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಮೋಸ್ಟ್ ಪ್ರಿಸೈಸ್ ಡಿವೈಸ್ ಫಾರ್ measuring length? A vernier calipers with 20 divisions on the sliding scale, a screw gauge of pitch 1 mm and 100 divisions, an optical instrument that can measure length to within wavelength of light. ಸೊ ಇದು ಹೇಗೆ ಲೀಸ್ಟ್ ಕೌಂಟ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಲೀಸ್ಟ್ ಕೌಂಟ್ ಇಸ್ ಬೇಸಿಕಲಿ ಅದು ಎರರ್, ಎಷ್ಟು ಮಿನಿಮಮ್ ಎಷ್ಟು ಮಾಡ್ಬೋದು ಅಂತ. ನಾವು ಯಾವ್ದು ಮೋಸ್ಟ್ ಪ್ರಿಸೈಸ್ ಅಂದ್ರೆ ಡಿವೈಸ್ ವಿಚ್ ಹ್ಯಾಸ್ minimum least count is the most precise one. Okay, so vernier calipers ನೋಡೋಣ. ಏನ್ ಕೊಟ್ಟಿದ್ದಾರೆ, 20 divisions ಕೊಟ್ಟಿದ್ದಾರೆ ಅಲ್ವಾ. ಸೊ ನಾನು ಏನಂತೀನಿ, LC is equal to 1 standard division. Okay, this is standard division minus 1 vernier division. So I'll write it as 1 minus 1 is the standard division and this is vernier division. And ಎಷ್ಟು ಕೊಟ್ಟಿದ್ದಾರೆ, they have told it's a 21. 20 divisions are the total ones. So it is 19 by 20. You will get it as 1 by 20. That is equal to 0.05 centimeter. Okay, ಇನ್ನೊಂದಿದೆ, ಅದು B. LC is equal to pitch by number of divisions. ಸಿಂಪಲ್ ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡಬೇಕು. 1 mm ಇದೆ ಆದ್ರೆ ನಾನು 1 mm ನ ಇದ್ರಲ್ಲಿ ಕನ್ವರ್ಟ್ ಮಾಡಿಬಿಟ್ಟು 0.1 ಸೆಂಟಿಮೀಟರ್ ಮಾಡಿದೆ. ನಂಬರ್ ಆಫ್ ಡಿವಿಷನ್ಸ್ ಎಷ್ಟಿದೆ, 100 ಇದೆ. ಸೊ ನನಗೆ ಬಂತು 0.001 ಸೆಂಟಿಮೀಟರ್. ಸಿ ಫೈನಲಿ ಅದೇನು ವೇವ್ ಲೆಂತ್ ಆಫ್ ಲೈಟ್ ತನಕ ಅಂತ ಹೇಳಿದ್ದಾರೆ. ಓಕೆ, ಸೊ ನಾನು ಅಪ್ರಾಕ್ಸಿಮೇಟ್ಲಿ ವೇವ್ ಲೆಂತ್ ಆಫ್ ಲೈಟ್ ಐ take it approx, like really approx 10 power minus 5 centimeter ಅಂತ ತಗೊಂತೀನಿ. ಸೊ ಅದೇನಾಗುತ್ತೆ 0.00001 ಸೆಂಟಿಮೀಟರ್. ಓಕೆ, ಸೊ ನಾವಿಲ್ಲಿ ನೋಡ್ಬೋದು ಲೀಸ್ಟ್ ಯಾವ್ದಿದೆ, ಇದೆ. ಸೊ ದಿಸ್ ವಿಲ್ ಬಿ ಮೋಸ್ಟ್ ಪ್ರಿಸೈಸ್, ರೈಟ್? ಯಾ. ಸೊ ಈ ಕ್ಲಾಸಿಗೆ ನಾನು ಇವತ್ತು ಇಷ್ಟು ಮಾಡಿದ್ದೀನಿ. ನೀವು ಬೇರೆ ಕ್ವೆಶನ್ಸ್ ಮುಂದೆ ಸಾಲ್ವ್ ಮಾಡಿ. ನಾನು ಎಲ್ಲಾ ತರದ ಕ್ವೆಶನ್ಸ್ ನ ಕವರ್ ಮಾಡಿದ್ದೀನಿ ನಂದು ಇದ್ರಲ್ಲಿ. ಸೊ ಐ ಹೋಪ್ ವಿಲ್ ಮೀಟ್ ಅಗೇನ್ ಸೂನ್. ಥ್ಯಾಂಕ್ ಯು.